ಇವತ್ತಿನ ದಿನ ಪ್ರೊಫೆಸರ್ ಮುಂತಾಜ್ ಅಲಿ ಖಾನ್ ಅವರ ಮಗ ನೂರ್ ಅಲಿ ಅಹಮದ್ ಖಾನ್ ಅವರ ಹೆಸರಿನಲ್ಲಿ ಈ ದತ್ತಿ ಉಪನ್ಯಾಸ ಏರ್ಪಾಟಾಗಿದೆ. ಪ್ರೊಫೆಸರ್ ಮುಂತಾಜ್ ಅಲಿ ಖಾನ್ ನಮಗೆ ತಿಳಿದಿರುವಂತೆ ಕರ್ನಾಟಕದಲ್ಲಿ ಶಿಕ್ಷಣ ತಜ್ಞರು, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂಥವರು. ಅವರೇ ಒಂದು ಸ್ವತಃ ಶಾಲೆ ಕೂಡ ನಡೆಸ್ತಾ ಇದ್ದರು. ಮತ್ತು MLC ಆಗಿ ಕೆಲಸ ಮಾಡ್ಯಾರೆ, ಮಂತ್ರಿಗಳು ಕೂಡ ಆಗಿದ್ದರು. ಮತ್ತು ಅನೇಕ ಪುಸ್ತಕಗಳನ್ನು ಕೂಡ ಅವರು ಬರೆದಿದ್ದರು. ಸಂಘದ ಬಗ್ಗೆ ಕೂಡ ಅವರು ತಮ್ಮ ಲೇಖನಿಯಿಂದ ಪುಸ್ತಕ ಬಂದಿತ್ತು. ಅವರು ಮಗ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಅದಕ್ಕೋಸ್ಕರ ಮಗನ ನೆನಪಿನಲ್ಲಿ ಈ ದತ್ತಿ ಉಪನ್ಯಾಸವನ್ನು ಅವರು ಏರ್ಪಾಡು ಮಾಡಿದ್ದಾರೆ. ಹೀಗಾಗಿ ಕಳೆದ 13 ವರ್ಷಗಳಿಂದ ಈ ಉಪನ್ಯಾಸ ನಡ್ಕೊಂಬರ್ತಿದೆ. ಅವರ ಅಪೇಕ್ಷೆ ಇದ್ದಿದ್ದು ಗುರೂಜಿಯವರ ಚಿಂತನೆಗಳ ಬಗ್ಗೆನೇ ಉಪನ್ಯಾಸ ಆಗಬೇಕು ಅಂಥೇಳಿ. ಅದಕ್ಕೋಸ್ಕರ ಗುರೂಜಿಯವರ ಚಿಂತನೆಗಳ ಬಗ್ಗೆನೇ ಈ ಉಪನ್ಯಾಸ 13 ವರ್ಷಗಳಿಂದ ನಡ್ಕೊಂಬಂದಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗುರೂಜಿ ವಿಚಾರಗಳನ್ನು ನಮ್ಮ ಮುಂದೆ ಇಡಲಿಕ್ಕೋಸ್ಕರ ಸನ್ಮಾನ್ಯ ಶ್ರೀ ಸುಧೀರ್ ಅವರು ಬಂದಿದ್ದಾರೆ. ಸನ್ಮಾನ್ಯ ಶ್ರೀ ಸುಧೀರ್ ಅವರು ಮೂಲತಃ ಹೆಬ್ರಿಯವರು, ಉಡುಪಿ ತಾಲೂಕಿನ ಹೆಬ್ರಿಯವರು. ಅದಾದ ನಂತರ ಪ್ರಾರಂಭಿಕ ಶಿಕ್ಷಣ ಉಡುಪಿ ಅಲ್ಲೇ ಆಯಿತು. ಅದಾದ ನಂತರ ಮಂಗಳೂರಿನ ಸುಪ್ರಸಿದ್ಧ KREC ಕರ್ನಾಟಕ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಈಗಿನ NITK ಅಲ್ಲಿ ತಮ್ಮ ಇಂಜಿನಿಯರಿಂಗ್ ಶಿಕ್ಷಣವನ್ನು ಮುಗಿಸಿ ಸಂಘದ ಪ್ರಚಾರಕರಾಗಿ ಹೊರಬಿದ್ದರು. ಸಂಘದ ಕೆಲಸಕ್ಕೋಸ್ಕರನೇ, ರಾಷ್ಟ್ರೀಯ ಕೆಲಸಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಿಟ್ಟಂಥ ಶ್ರೀ ಸುಧೀರ್ ಅವರು ಶಿವಮೊಗ್ಗ ವಿಭಾಗ ಪ್ರಚಾರಕರಾಗಿ, ಬೆಂಗಳೂರು ಮಹಾನಗರ ಪ್ರಚಾರಕರಾಗಿ, ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಬೌದ್ಧಿಕ ಪ್ರಮುಖರಾಗಿ, ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಾಂತ ಪ್ರಚಾರಕರಾಗಿ, ದಕ್ಷಿಣ ಮಧ್ಯ ಕ್ಷೇತ್ರದ ಪ್ರಚಾರಕರಾಗಿ ಸಂಘದ ಅನ್ಯಾನ್ಯ ಜವಾಬ್ದಾರಿಗಳನ್ನು ನಿರ್ವಹಿಸಿದರು. ಪ್ರಸ್ತುತ 2025 ಮಾರ್ಚ್ನಿಂದ ಅಖಿಲ ಭಾರತೀಯ ಸಹ ಬೌದ್ಧಿಕ ಪ್ರಮುಖರಾಗಿ ಸಂಘದಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ದಿಶಾ ಭಾರತ್, ಗುರುಕುಲಗಳು, ಸಮರ್ಥ ಭಾರತ, ಸಾಹಿತ್ಯ ಸಂಗಮ ಮುಂತಾದ ವಿವಿಧ ಶೈಕ್ಷಣಿಕ ಮತ್ತು ವೈಚಾರಿಕ ಪ್ರಕಲ್ಪಗಳಿಗೆ ಮಾರ್ಗದರ್ಶಕರಾಗಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವರು ಬೆಂಗಳೂರಿನಲ್ಲೇ ಕೇಂದ್ರ ಇರುತ್ತೆ. ಇಡೀ ಭಾರತದಲ್ಲಿ ಸಂಚರಿಸ್ತಾ ಸಂಘ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇವತ್ತಿನ ದಿನ ಶ್ರೀ ಸುಧೀರ್ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ. ಮಿಥಿಕ್ ಸೊಸೈಟಿಯ ಆಶ್ರಯದಲ್ಲಿ ನಡೆಯುತ್ತಿರುವ ನೂರ್ ಅಹಮದ್ ಅಲಿ ಖಾನ್ ಸ್ಮಾರಕ ದತ್ತಿ ಉಪನ್ಯಾಸದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ಅನುರಾಧ ಅವರೇ, ಮಿಥಿಕ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸಜ್ಜನ ಬಂಧುಗಳೇ, ಮಾತಾ ಭಗಿನಿಯರೇ, ಕಳೆದ ಶತಮಾನದಲ್ಲಿ ಭಾರತ ಕಂಡಂಥ ಅಗ್ರಪಂಕ್ತಿಯ ರಾಷ್ಟ್ರ ನಾಯಕರಲ್ಲಿ ಪೂಜನೀಯ ಗುರೂಜಿಯವರು ಒಬ್ಬರು. ತಮ್ಮ 35ನೇ ವಯಸ್ಸಿನಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದ್ವಿತೀಯ ಸರ್ಸಂಘ ಚಾಲಕರಾಗಿ ಹೊಣೆಯನ್ನು ಹೊತ್ತರು. ಸಂಘಟನೆಯ ಚುಕ್ಕಾಣಿ ಹಿಡಿದಿದ್ದ 33 ವರ್ಷಗಳಲ್ಲಿ 60ಕ್ಕೂ ಹೆಚ್ಚು ಬಾರಿ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿದವರು. ಕೇವಲ ಸ್ವಯಂ ಸೇವಕರನ್ನಷ್ಟೇ ಅಲ್ಲ, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳಿಂದ ಹಿಡಿದು ಅಲ್ಲಿಂದ ಮೊದಲುಗೊಂಡು ಗುಡ್ಡಗಾಡು ಪ್ರದೇಶದಲ್ಲಿರುವಂಥ ವನವಾಸಿಗಳವರೆಗೆ ನಮ್ಮ ಸಮಾಜ ಜೀವನದ ಎಲ್ಲ ವರ್ಗಗಳ ಜೊತೆ ಸಂವಾದವನ್ನು ನಡೆಸಿದವರು. ಅದರಿಂದಾಗಿ ಒಂದು ರಾಷ್ಟ್ರ ಜೀವನದ ನಾಡಿ ಮಿಡಿತವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದರು. ಅವ್ರದ್ದೊಂದು ನಿರ್ಮಲ ಚಾರಿತ್ರ್ಯ, ಪ್ರಕಾಂಡ ಪಾಂಡಿತ್ಯ, ಭಾರತೀಯ ವಾಂಗ್ಮಯದ ಬಗ್ಗೆ ಅವರಿಗಿದ್ದಂಥ ಆಳವಾದ ಅಧ್ಯಯನ, ಒಂದು ಸೂಕ್ಷ್ಮ ಅವಲೋಕನದ ದೃಷ್ಟಿ, ಆಧುನಿಕತೆ ಮತ್ತು ಪರಂಪರೆ ಇದರ ನಡುವಿನ ಒಂದು ಸಮನ್ವಯದ ದೃಷ್ಟಿ, ಒಂದು ಪ್ರಖರವಾದಂಥ ರಾಷ್ಟ್ರನಿಷ್ಠೆ, ಅಸಾಧಾರಣ ಒಂದು ಸಂಘಟನಾ ಕೌಶಲ್ಯ, ಇವೆಲ್ಲ ಮೇಳೈಸಿದಂಥ ವ್ಯಕ್ತಿತ್ವ ಪೂಜನೀಯ ಗುರೂಜಿಯವರದು.
ಗುರೂಜಿಯವರನ್ನು ನಾನು ನನ್ನ ಜೀವನದಲ್ಲಿ ಕೇವಲ ಒಂದೇ ಬಾರಿ ನೋಡಿರುವಂಥದ್ದು. ಭಾಳ ಸಣ್ಣ ವಯಸ್ಸಲ್ಲಿ ನಾನು ನೋಡಿರೋದು. 1969ರಲ್ಲಿ ಉಡುಪಿನಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಸಮ್ಮೇಳನ ಆದಾಗ ನಾನು 3ನೇ ಕ್ಲಾಸಲ್ಲಿ ಓದ್ತಿದ್ದೆ. ನನ್ನ ಅಜ್ಜನ ಜೊತೆಯಲ್ಲಿ ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ನನಗಷ್ಟೇ ನೆನಪು ನನಗೆ. ಹೀಗೆ ಗುರೂಜಿಯವರು ಈ 33 ವರ್ಷದಲ್ಲಿ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡ್ತಾ ಅದೆಷ್ಟು ಭಾಷಣಗಳು, ಉಪನ್ಯಾಸಗಳು, ಬೈಠಕ್ಗಳನ್ನು ತಗೊಂಡಿದ್ದಾರೋ ದೇವರೇ ಬಲ್ಲ. ಆ ವಿಷಯಗಳಲ್ಲಿನ ಒಂದನ್ನು ನಾನಿವತ್ತು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು 1947ನೇ ಇಸ್ವಿನಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ 2 ತಿಂಗಳ ಮುಂಚೆ ಅವತ್ತಿನ ಮದ್ರಾಸ್, ಇವತ್ತಿನ ಚೆನ್ನೈ, ಅಲ್ಲಿ ನಡೆದಂಥ RSSನ ಕಾರ್ಯಕರ್ತರ ತರಬೇತಿ ಶಿಬಿರ ಸಂಘ ಶಿಕ್ಷಾ ವರ್ಗದಲ್ಲಿ ಗುರೂಜಿಯವರು ಇಂಗ್ಲೀಷ್ನಲ್ಲಿ ಒಂದು ವಿಷಯದ ಮೇಲೆ ಮಾತನಾಡಿದರು. ರಾಷ್ಟ್ರೀಯ ಚಾರಿತ್ರ್ಯ ಮತ್ತು ವ್ಯಕ್ತಿಗತ ಚಾರಿತ್ರ್ಯ ಎನ್ನುವಂಥದ್ದು ಅವತ್ತಿನ ವಿಷಯವಾಗಿತ್ತು. ಅವ್ರದ್ದು ವ್ಯಕ್ತಿಗತ ಚಾರಿತ್ರ್ಯ ಇದು ನಮ್ಗೆ ಸುಲಭವಾಗಿ ಅರ್ಥವಾಗುವಂಥದ್ದು. ಇದನ್ನು ತುಂಬ ಸಲ ಕೇಳಿದ್ದೀವಿ ನಾವು ಈ ಪದವನ್ನು. ನಮಗೇನಿದು ಹೊಸ್ತಲ್ಲ. ನಮ್ಮ ಪರಂಪರೆಯಲ್ಲಿ ಚಾರಿತ್ರ್ಯಕ್ಕೆ ತುಂಬ ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದೀವಿ ನಾವು. ಆಚಾರ ಪ್ರಥಮೋ ಧರ್ಮ ಅಂತ ಹೇಳಿದ್ವಿ ನಾವು. ಈ ಸಂಸ್ಕಾರವನ್ನು ಕೊಡುವಂಥ, ನಮ್ಮಲ್ಲಿ ಚಾರಿತ್ರ್ಯವನ್ನು ನಮ್ಮಲ್ಲಿ ರೂಢಿಸುವಂಥ ಆಚಾರ್ಯ ದೇವೋಭವ ಅಂತ ಹೇಳಿದ್ವಿ ನಾವು. ಶೀಲಂ ಸರ್ವತ್ರ ವೈಧನಂ ಇದನ್ನು ಹೇಳಿದ್ವಿ ನಾವು. ಅಂದರೆ ಒಳ್ಳೊಳ್ಳೆ ಸದ್ಗುಣಗಳನ್ನು ಜೀವನದಲ್ಲೇ ಅಳವಡಿಸಿಕೊಡ್ಬೇಕದು. ಸತ್ಯಸಂಧತೆ, ಪರೋಪಕಾರ, ಕ್ಷಮೆ, ಕೃತಜ್ಞತೆ, ದಯೆ, ಇದನ್ನು ರೂಢಿಸೋದಕ್ಕೆ ನಾವು ಸಂಸ್ಕಾರ ಅಂತ ಕರಿತೀವಿ ನಾವು. ಸೊ ನಮ್ಮ ದೇಶದಲ್ಲಿ ಗುರುಕುಲಗಳು ಈ ಚಾರಿತ್ರ್ಯವನ್ನು ರೂಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವು. ನಮ್ಮಲ್ಲಿ ನಮ್ಮ ದೇಶಕ್ಕೆ ಬಂದಂಥ ಪಾಶ್ಚಾತ್ಯ ಯಾತ್ರಿಕರೆಲ್ಲರೂ ಕೂಡ ಇಲ್ಲಿಯ ಸಮಾಜ ಜೀವನದ ಚಾರಿತ್ರ್ಯ ಸ್ತರವನ್ನು ಮೆಚ್ಚಿ ಹಾಡಿ ಹೋಗಲಿದ್ದಾರೆ. ಇವೆಲ್ಲ ನಮ್ಗೆ ಗೊತ್ತಿರುವಂಥದ್ದು ಇದೆ. ನಮ್ಮ ಅನೇಕ ಪೌರಾಣಿಕ ದೃಷ್ಟಾಂತಗಳಲ್ಲಿ, ಇತಿಹಾಸದ ಕೆಲವು ಪ್ರಸಂಗಗಳಲ್ಲೂ ಕೂಡ ಚಾರಿತ್ರ್ಯದ ಮಹತ್ವವನ್ನು ಬಿಂಬಿಸುವಂಥದ್ದನ್ನು ನಾವು ನೋಡಿದ್ದೀವಿ, ನಾವು ಕೇಳಿದ್ದೀವಿ ನಾವು ಇದನ್ನು. ಒಮ್ಮೆ ಜನಕನ ಆಸ್ಥಾನಕ್ಕೆ ಕಹೋಡ ಮುನಿಯ ಮಗ ಅಷ್ಟಾವಕ್ರ ಬಂದ. ಮೊದಲನೇ ಬಾರಿ ಬಂದಿದ್ದ. ಆಸ್ಥಾನದ ಜನಕ ಅವನು ಯಾರಂತ ಗೊತ್ತಿರಲಿಲ್ಲ. ಅಷ್ಟಾವಕ್ರ ಹೆಸರಿಗೆ ತಕ್ಕಂತೆ ಶರೀರ ವಕ್ರ, ಬೆನ್ನು ಗೂನು, ಕುರೂಪಿ. ಆಸ್ಥಾನದ ಪಂಡಿತರು ನೋಡಿದರು, ನಕ್ಕರು, ಗೇಲಿ ಮಾಡಿದರು. ಶಾಂತವಾಗಿ ಅಷ್ಟಾವಕ್ರ ಜನಕನನ್ನು ಕೇಳ್ತಾನೆ, ಅಯ್ಯ ಮಹಾರಾಜ, ನಿನ್ನ ಆಸ್ಥಾನದಲ್ಲಿ ಪಂಡಿತರು, ವಿದ್ವಾಂಸರು, ಜ್ಞಾನಿಗಳು ಇದ್ದಾರಂತ ನಾನು ತಿಳ್ಕೊಂಡಿದ್ದೆ. ನಾನು ಇಲ್ಲಿ ನೋಡಿದರೆ ಚಮ್ಮಾರರು, ಕಟುಕರೆಲ್ಲ ಇದ್ದಾರಲ್ಲ. ಪಂಡಿತರು ಕುಪಿತರಾದರು, ಸಿಟ್ಟಿಗೆದ್ರು, ಕೆಂಡಾಮಂಡಲಾದರು. ಆಗ ಜನಕ ಅಷ್ಟಾವಕ್ರ ನೋಡ್ತಾನೆ. ಅಷ್ಟಾವಕ್ರ ಅಷ್ಟೇ ಶಾಂತವಾಗಿ ಹೇಳ್ತಾನೆ, ಇನ್ನೇನು, ಮನುಷ್ಯನನ್ನು ಚರ್ಮದಿಂದ ಅಳಿಯೋನು ಚಮ್ಮಾರ, ಮಾಂಸದಿಂದ ಅಳಿಯೋನು ಕಟುಕ. ಆಗ ಅಲ್ಲಿದ್ದ ಪಂಡಿತರಿಗೆ ಜ್ಞಾನೋದಯ ಆಯಿತು. ಇವನು ಯಾರಂತ ಹೇಳಿದ ಆಮೇಲೆ ಗೊತ್ತಾದಾಗ ಎಲ್ಲರೂ ನತಮಸ್ತಕರಾದರು, ಕ್ಷಮೆ ಕೇಳಿದರು ಅಂತ ಘಟನೆ ಕೇಳಿದ್ದೀನಿ ನಾನು. ಈ ಘಟನೆಯಿಂದ ಏನು ವೇದ್ಯವಾಗುತ್ತೆ? ಮನುಷ್ಯನನ್ನು ಯಾವುದರಿಂದ ಅಳಿಬೇಕು? ರೂಪದಿಂದಲೋ, ಮೈಕಟ್ಟಿಂದಲೋ, ಗಾತ್ರದಿಂದಲೋ, ಕುಲದಿಂದಲೋ, ಅಧಿಕಾರ ಅಂತಸ್ತಿಂದಲೋ, ಜಾತಿಯಿಂದಲೋ, ಹಣದಿಂದಲೋ, ಕೀರ್ತಿಯಿಂದಲೋ, ಪ್ರತಿಷ್ಠೆಯಿಂದಲೋ ಯಾವುದರಿಂದ ಅಳಿಬೇಕು? ಮನುಷ್ಯನನ್ನು ಅಳಿಯುವಂಥ ಮಾಪಕ ಯಾವುದು? ನಮ್ಮ ಸಂಸ್ಕೃತಿ ಶತಶತಮಾನಗಳಿಂದಲೋ ಸಹಸ್ರಮಾನಗಳಿಂದಲೂ ಹೇಳ್ಕೊಂಡು ಬಂದಿದೆ, ಚಾರಿತ್ರ್ಯವೇ ಮನುಷ್ಯನ ಅಳತೆಗೋಲು ಅಂತ ಹೇಳಿದೆ. ಎಷ್ಟು ಕಾಲ ಬದುಕಿದ್ದೀವಿ ಅಂತ ಹೇಳೋದು ಮುಖ್ಯ ಅಲ್ಲ, ಹೇಗೆ ಬದುಕಿದ್ದಾನೆ ಅಂತ ಹೇಳೋದು ಬಹಳ ಮುಖ್ಯ. ಮುಂಚಿನ ನಮ್ಮಲ್ಲಿ ಅದನ್ನು ಹೇಳ್ಕೊಂಡು ಬಂದರು. ಹೀಗೆ ವೈಯಕ್ತಿಕ ಚಾರಿತ್ರ್ಯ ಅಂದಾಗ ಬಹಳ ಸುಲಭವಾಗಿ ನಮ್ಗೆ ಅರ್ಥ ಆಗುತ್ತೆ. 1947ನೇ ಇಸ್ವಿನಲ್ಲಿ ಗುರೂಜಿಯವರು ಮಾಡಿದಂಥ ಬೌದ್ಧಿಕ್ನಲ್ಲಿ ಅವರು ಹೇಳಿದರು, ಚಾರಿತ್ರ್ಯಕ್ಕೆ 2 ಮುಖ ಇದೆ ಅಂತ ಹೇಳಿದರು. ಮೊದಲನೇದು ವೈಯಕ್ತಿಕ ಚಾರಿತ್ರ್ಯ, ಎರಡನೇ ಪದ ಅವರು ಬಳಸಿರುವಂಥದ್ದು ರಾಷ್ಟ್ರೀಯ ಚಾರಿತ್ರ್ಯ ಅಂತ ಹೇಳುವಂಥದ್ದು. ರಾಷ್ಟ್ರೀಯ ಚಾರಿತ್ರ್ಯ ಅಂತ ಏನು? ವೈಯಕ್ತಿಕ ಚಾರಿತ್ರ್ಯ ಗೊತ್ತಾಗುತ್ತೆ. ರಾಷ್ಟ್ರೀಯ ಚಾರಿತ್ರ್ಯ ಈ ಪದ ಎಲ್ಲೂ ಕೂಡ ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಉಲ್ಲೇಖ ಇಲ್ಲ, ಎಲ್ಲೂ ಕೂಡ. ಸಾಮಾನ್ಯವಾಗಿ ಮಾತೃಭೂಮಿ ಬಗ್ಗೆ ಭಕ್ತಿ ಇದನ್ನು ಉಲ್ಲೇಖ ಮಾಡುವಂಥ ಅನೇಕ ಉಲ್ಲೇಖಗಳು ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಸಿಗ್ತವೆ. ಆದರೆ ರಾಷ್ಟ್ರೀಯ ಚಾರಿತ್ರ್ಯ ಅಂತ ಹೇಳುವಂಥ ಪದ ಅದು ಎಲ್ಲೂ ಉಲ್ಲೇಖ ಇಲ್ಲ. ಇದು
ಏನು ರಾಷ್ಟ್ರೀಯ ಚಾರಿತ್ರ್ಯ ಅಂತ ಹೇಳಿದರೆ ಗುರೂಜಿಯವರದರಲ್ಲಿ ಸ್ಪಷ್ಟ ಮಾಡ್ತಾರೆ. ರಾಷ್ಟ್ರೀಯ ಚಾರಿತ್ರ್ಯ ಅಂದರೆ ಒಂದು ರಾಷ್ಟ್ರವಾಗಿ ಬದುಕಬೇಕಾದ್ರೆ ಅಲ್ಲಿರುವಂಥ ವ್ಯಕ್ತಿ ತಾನು ಹೇಗೆ ನಡ್ಕೊಳ್ಬೇಕು, ಅದೇ ರಾಷ್ಟ್ರೀಯ ಚಾರಿತ್ರ್ಯ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಮುಂಚೆ ಅವರು ವೈಯಕ್ತಿಕ ಚಾರಿತ್ರ್ಯದ ಮಹತ್ವವನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ. ಸಾಮಾಜಿಕ ಕೆಲಸ ಮಾಡುವಂಥ ಕಾರ್ಯಕರ್ತ ಅವನ ವೈಯಕ್ತಿಕ ಚಾರಿತ್ರ್ಯ ಶುದ್ಧವಾಗಿರಬೇಕು. ಎರಡೂ ಮುಖಗಳಲ್ಲಿ ರಾಷ್ಟ್ರೀಯ ಚಾರಿತ್ರ್ಯ ಮತ್ತು ವೈಯಕ್ತಿಕ ಚಾರಿತ್ರ್ಯ ಎರಡೂ ಮುಖಗಳಲ್ಲಿ ಅವನು ನಿಷ್ಕಳಂಕನಾಗಿರಬೇಕು, ಪರಿಶುದ್ಧನಾಗಿರಬೇಕು. ಇದನ್ನು ಗುರೂಜಿಯವರು ಹೇಳ್ತಾರೆ. ಸಾಮಾನ್ಯವಾಗಿ ಇವತ್ತೊಂದು ವಿಚಿತ್ರವಾದಂಥ ವಾದವನ್ನು ನಾವು ಕೇಳ್ತೀವಿ. ನಾವು ಸಮಾಜದ ಕೆಲಸ ಮಾಡುವವನು, ಸಾಮಾಜಿಕ ಕೆಲಸ ಮಾಡುವವನು ಅವನ ವೈಯಕ್ತಿಕ ಚಾರಿತ್ರ್ಯ ಕಟ್ಕೊಂಡು ನಮಗೇನಾಗಬೇಕು? ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದಾನಲ್ಲ, ಅವನಲ್ಲಿ ಕೆಲವು ಕೆಟ್ಟ ಚಾಳಿಗಳು ಇರ್ಬೋದು. ಆದರೆ ಸಮಾಜಕ್ಕೆ ಇಷ್ಟು ಒಳ್ಳೆ ಕೆಲಸ ಮಾಡ್ತಿರುವಾಗ ಅದನ್ನೆಲ್ಲ ನಾವು ನೋಡಬೇಕಾ? ಅವನ ವೈಯಕ್ತಿಕ ಜೀವನದಲ್ಲಿ ನಾವೇ ಕೈ ಹಾಕಬೇಕು, ನಮಗೆ ಯಾಕೆ ಉಸ ಬರೆಯೋದು? ಆದರೆ ಗುರೂಜಿಯವರು ಹೇಳ್ತಾ ಇದ್ದರು, ಈ ಧೋರಣೆ ಅತ್ಯಂತ ಕಳವಳಕಾರಿ ಇದು. ನಮ್ಮ ರಾಷ್ಟ್ರ ಪರಂಪರೆಯಲ್ಲಿ ವೈಯಕ್ತಿಕ ಶೀಲಕ್ಕೆ ನಾವು ಅಗ್ರಸ್ಥಾನವನ್ನು ಕೊಟ್ಟಿದ್ವಿ. ನಾವು ವ್ಯಕ್ತಿ ಸಮಾಜದ ಕೆಲಸ ಮಾಡುವಂಥದ್ದು ಸಾಧನ ಕೂಡ ಅಷ್ಟೇ ಶುದ್ಧವಾಗಿರಬೇಕು. ಶುದ್ಧವಾದ ನೀರನ್ನು ಕುಡಿಬೇಕಾದರೆ ಲೋಟ ಬೇಕು, ಲೋಟ ಕೂಡ ಅಷ್ಟೇ ಶುದ್ಧವಾಗಿರಬೇಕು. ಲೋಟಕ್ಕೆ ಹೊಲಸಂಟಿಕೊಂಡಿದ್ದಲ್ಲಿ ಅಥವಾ ಲೋಟ ಕೊಳೆಯಾಗಿದ್ದಲ್ಲಿ ಕ್ರಿಮಿಕೀಟಗಳು ಒಳಗೆ ಸೇರುತ್ತೆ. ಅದಕ್ಕೆ ನಮ್ಮ ಪರಂಪರೆಯಲ್ಲಿ ನಾವು ನೋಡ್ತೀವಿ, ನಾವು ಯಾರು ಹೆಣ್ಣು ಹೊನ್ನು ಹೆಂಡ ಈ ವ್ಯಸನಗಳಿಗೆ ತುತ್ತಾದವನನ್ನು ಎಂದೂ ನಾವು ಮಹಾತ್ಮರಂತ ನಾವು ಪರಿಗಣಿಸಿಲ್ಲ. ನಾವು ಅಂಥವ್ರನ್ನು ಗೌರವಿಸಿಲ್ಲ. ನಾವು ಕೂಡ ಪ್ರಾಚೀನ ಕಾಲದ ದ್ರಷ್ಟಾರಿಂದ ಹಿಡಿದು ಆಧುನಿಕ ಕಾಲದ ಮಹಾಪುರುಷರವರೆಗೆ ಯಾರನ್ನೆಲ್ಲ ನಾವು ಕೂಡ ನಮ್ಮ ಸಂಸ್ಕೃತಿಯ ಧ್ವಜಧಾರಿಗಳು, ಫ್ಲ್ಯಾಗ್ ಬ್ಯಾರಿಯರ್ಸ್ ಆಫ್ ಅವರ್ ಕಲ್ಚರ್ ಅಂತ ನಾವು ಗೌರವಿಸಿದ್ದೀವೋ ಅವರೆಲ್ಲರೂ ಕೂಡ ಶುದ್ಧಶೀಲರಾಗಿದ್ದರು, ಚಾರಿತ್ರ್ಯವಂತರಾಗಿದ್ದರು. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಗುರೂಜಿಯರು ಯಾವತ್ತೂ ಕೂಡ ಈ ಮಾತನ್ನು ಹೇಳ್ತಾಯಿದ್ರು. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ಸಾಮಾಜಿಕ ಕೆಲಸ ಮಾಡುವಂಥ ಕಾರ್ಯಕರ್ತ ತನ್ನ ವೈಯಕ್ತಿಕ ಚಾರಿತ್ರ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸದಾ ಪ್ರಯತ್ನಶೀಲನಾಗಿರಬೇಕು. ಯಾಕೆಂದರೆ ಬಿಳಿ ಬಟ್ಟೆನಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಅದು ಎದ್ದು ಕಾಣಿಸ್ತದೆ. ಹಾಗೆ ಸಾಮಾಜಿಕ ಕಾರ್ಯಕರ್ತ ಅವನ ನಡವಳಿಕೆಯಲ್ಲಿ ಸಣ್ಣ ಪುಟ್ಟ ದೋಷಗಳಿದ್ದರೂ ಸಮಾಜ ಅದನ್ನು ಎತ್ತಿ ಆಡುತ್ತೆ. ಗುರೂಜಿಯವರು ಇದನ್ನು ಆಗಾಗ್ಗೆ ತಮ್ಮ ಅನೇಕ ಬೌದ್ಧಿಕಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಅವತ್ತಿನ ಬೌದ್ಧಿಕನಲ್ಲಿ ಕೂಡ ಅವರದನ್ನು ಉಲ್ಲೇಖ ಮಾಡಿದರು. ಅದನ್ನು ಹೇಳ್ತಾ ಅವರು ಒಂದು ಜೈಮಿನಿ ಮುನಿಯ ಒಂದು ಕಥೆಯನ್ನು ಹೇಳಿದರು. ಅವರು ಒಂದು ಪ್ರಸಂಗವನ್ನು ಹೇಳಿದರು. ಜೈಮಿನಿ ಮುನಿ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತೇ ಇದೆ. ವೇದವ್ಯಾಸರ ಶಿಷ್ಯ ಅವರು, ಪ್ರಕಾಂಡ ಪಂಡಿತ, ಬಹಳ ಮೇಧಾವಿಯವರು. ಹೀಗಾಗಿ ವ್ಯಾಸರಿಗೆ ತನ್ನ ಶಿಷ್ಯನ ಬಗ್ಗೆ ತುಂಬ ಅಭಿಮಾನ. ಅವರು ವ್ಯಾಸರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲೂ ಅವರು ಒಂದು ಶ್ಲೋಕ ಹೀಗಿತ್ತು, ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸ ಅಪಿಕರ್ಷತಿ ಅಂತ ವ್ಯಾಸರ ಒಂದು ಶ್ಲೋಕದ ಒಂದು ಭಾಗ. ಅದು ಏನದರ ಅರ್ಥ? ಇಂದ್ರಿಯಗಳು ಎಷ್ಟು ಬಲವಾಗಿರುತ್ತಂತ ಹೇಳಿದರೆ ಅದರ ಪ್ರಭಾವದಿಂದ ವಿದ್ವಾಂಸರು ಕೂಡ ಅದಕ್ಕೆ ಬಲಿಯಾಗಿಬಿಡ್ತಾರೆ, ಇಂದ್ರಿಯಗಳ ಆಕರ್ಷಣೆಗೆ ಅಂತ ಅದರ ಅರ್ಥ. ಇದು ಅದನ್ನು ಶಿಷ್ಯರಿಗೆಲ್ಲ ಕಲಿಸ್ತಾ ಇದ್ದರು. ಇವನು ಓದಿದ, ಜೈಮಿನಿ ಮುನಿ ಕೂಡ ಅದನ್ನು ಓದಿದರು, ಶಿಷ್ಯರು ಓದಿದರು. ಅವರಿಗೆ ತನ್ನ ಬ್ರಹ್ಮಚರ್ಯದ ಮೇಲೆ, ತನ್ನ ಸಂಯಮ ಶಕ್ತಿ ಮೇಲೆ ಅಪಾರ ನಂಬಿಕೆ, ಅಷ್ಟು ಮಾತ್ರ ಅಹಂಕಾರವೂ ಇತ್ತು ಅವನಿಗೆ. ಅವನು ಹೇಳ್ದ, ಇದು ಹೇಗೆ ಸಾಧ್ಯ ಇದೆ? ಇಂದ್ರಿಯಗಳು ಎಷ್ಟು ಬಲವಾಗಿರುತ್ತಂದರೆ ವಿದ್ವಾಂಸರನ್ನು ಅದು ವಿಚಲಿತರನ್ನಾಗಿ ಮಾಡುತ್ತೆ ಅಂತ ವ್ಯಾಸರು ಹೇಳಿದಾರಲ್ಲ, ಈ ಶ್ಲೋಕ ಸರಿಯಿಲ್ಲ, ಇದು ಎಲ್ಲರ ಮಟ್ಟಿಗೆ ಸರಿಯಲ್ಲ ಅದು ಅಂತ ಅವರು ತಾವೇ ಆ ಶ್ಲೋಕವನ್ನು ವ್ಯತ್ಯಾಸ ಮಾಡಿಕೊಂಡ್ರು. ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಂ ನಾಪಕರ್ಷತಿ ಅಂತ ಬರೆದರು. ಅಂದರೆ ಇಂದ್ರಿಯಗಳು ಎಷ್ಟೇ ಬಲವಾಗಿದ್ದರೂ ಕೂಡ ವಿದ್ವಾಂಸ ಅದಕ್ಕೆ ಬಲಿ ಬೀಳುವುದಿಲ್ಲ ಅಂತವರು ಬದಲು ಮಾಡಿಕೊಂಡ್ರು. ಅವರು ಅದನ್ನು ಹಾಗೆ ಅಭ್ಯಾಸ ಮಾಡ್ತಾಯಿದ್ರು. ವ್ಯಾಸರು ಒಮ್ಮೆ ಅದನ್ನು ನೋಡಿದರು. ಅವ್ರಿಗೆ ಗೊತ್ತಾಯಿತು ಇವನು ಬದಲಾವಣೆ ಮಾಡ್ಕೊಂಡಿದ್ದಾನೆ ಅಂತ. ವ್ಯಾಸರು ಏನು ಮಾತಾಡಲಿಲ್ಲ, ಅದಕ್ಕೆ ಅವ್ರ ಹತ್ರ ಏನು ಮಾತಾಡಲಿಲ್ಲ. ಅವರು ಅದನ್ನು ಹಾಗೆ ಅಭ್ಯಾಸ ಮಾಡ್ಕೊಂಡಿದ್ರು. ಒಂದು ದಿನ ಮಳೆಗಾಲದ ಸಮಯ, ಆಶ್ರಮದ ಒಳಗೆ ಕೂತ್ಕೊಂಡು ಜೈಮಿನಿ ಅವರು ಅಧ್ಯಯನ ಮಾಡ್ತಾಯಿದ್ದಾರೆ. ಜೋರಾಗಿ ಮಳೆ ಬಂತು. ಇಷ್ಟು ಜೋರಾಗಿ ಮಳೆ ಬಂತು, ಅದ್ರ ಜೊತೆಯಲ್ಲಿ ಬಿರುಗಾಳಿನೂ ಬಂದುಬಿಡ್ತು. ಆಶ್ರಮದ ಮಡಿ ಮೇಲಿದ್ದಂಥ ಹುಲ್ಲಿನ ಇದೆಲ್ಲ ಹಾರ್ಕೊಂಡು ಹೋಯ್ತು. ಅವರು ಇವರು ಒಳಗಡೆ ಜೈಮಿನಿಗಳು ಕೂತಿದ್ರು. ಇಷ್ಟು ಚಳಿ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಆಶ್ರಮದ ಒಳಗೇ ಒಂದು ಮೂಲೆಯಲ್ಲಿ ಅವರು ಬೆಂಕಿ ಹಾಕಿ ಕೂತಿದ್ರು. ಭಾರೀ ಗಾಳಿ ಮಳೆ ಬರ್ತಾ ಇದೆ, ಏನು ಮಾಡಬೇಕಂತ ಅವರಿಗೂ ತೋಚಲಿಲ್ಲ. ಅಷ್ಟರಲ್ಲಿ ಒಬ್ಬಳು ತರುಣಿ ಇದ್ದಕ್ಕಿದ್ದಾಗ ಒಳಗೆ ಓಡಿ ಬಂದಳು. ಮಳೆಯಲ್ಲಿ ಪೂರ್ತಿ ತೊಯ್ದು ಹೋಗಿದ್ಲು ಅವಳು. ಚಳಿಯಲ್ಲಿ ಗಡಗಡೆ ನಡುಗ್ತಾ ಇದ್ಲು ಅವಳು ಕೇಳಿದರು, ತುಂಬ ಚಳಿ ಆಗ್ತಾಯಿದೆ, ನಾನು ಬೆಂಕಿ ಪಕ್ಕದಲ್ಲಿ ನಿಂತ್ಕೊಳ್ಳ ಅಂತ ಕೇಳಿದರು. ಜೈಮಿನಿ ಹೇಳಿದರು, ನಿಂತ್ಕೊಳ್ಳಿ ಅಮ್ಮ ಅಂತ ಹೇಳಿದರು. ಇವರು ಹೋದ್ಲು, ನಿಂತ್ಕೊಂಡ್ಳು. ಅಗ್ನಿಯ ಮಂದ ಬೆಳಕಿನಲ್ಲಿ ಶರೀರ ಪೂರ್ತಿ ತೊಯ್ದೋಗಿತ್ತು ಅವಳದು. ಆ ಬಟ್ಟೆನಲ್ಲಿ ಅವಳ ಅಂಗಸೌಷ್ಠವನ್ನು ನೋಡಿದರು ಅವರು. ಸ್ವಲ್ಪ ವಿಚಲಿತರಾದರು ಇವರು.
ಅಷ್ಟೊತ್ತಿಗೆ ಇನ್ನೂ ಜೋರು ಮಳೆ ಬರ್ತಾಯಿತ್ತು, ಗಾಳಿ ಜೋರಾಗಿ ಬಂತು. ಅವಳು ತನ್ನ ಬಟ್ಟೆಯನ್ನು ಅಲ್ಲಿ ಹಾಕೊಂಡ ಬಟ್ಟೆಯನ್ನು ಹಾಗೆ ಹಿಂಡಿ ಅದನ್ನು ಬೆಂಕಿಯಲ್ಲಿ ಒಣಗಿಸ್ಲಿಕ್ಕೆ ಹೋದರು. ಅಷ್ಟೊತ್ತಿಗೆ ಜೋರು ಗಾಳಿ ಬಂತು, ಆ ಬಟ್ಟೆ ಕೂಡ ಕೆಳಗೆ ಬಿದ್ದೋಯ್ತು. ಪೂರ್ತಿ ವಿವಸ್ತ್ರರಾದ್ಲು ಅವಳು. ಆ ಸ್ಥಿತಿಯನ್ನು ಜೈಮಿನಿ ನೋಡಿದರು, ತುಂಬ ವಿಚಲಿತರಾದರು. ಅವ್ರಿಗನ್ನಿಸ್ತಾ ಅವಳು ಬೇಕು ಅಂತ ಅನಿಸ್ಬಿಡ್ತು. ಆಗ ತರುಣಿಗೆ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಅವಳ ಜೊತೆ ಸೇರಬೇಕು ಅಂತ ಹೇಳೋ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದ್ಲು. ಅವಳು ಹೇಳಿದ್ರು, ನೀವು ಮುನಿಗಳು, ನೀವು ಮೋಹದಿಂದ ದೂರ ಇರಿ ಅಂತ ಪದೇ ಪದೇ ಪರಿಪರಿಯಾಗಿ ಕೇಳಿಕೊಂಡು ಇವರು ಒಪ್ಪಲಿಲ್ಲ. ಇವರಲ್ಲಿ ಉನ್ಮಾದ ಏರಿಬಿಟ್ಟಿತ್ತು. ಆಗ ಅವಳೊಂದು ವಿಚಿತ್ರವಾದಂಥ ಷರತ್ತನ್ನು ಹಾಕಿದ್ಲು. ಅವಳು ಏನಿದೆ ಆ ಷರತ್ತು? ಅವಳು ಹೇಳ್ತಾರೆ, ಸರಿ, ನನ್ನನ್ನು ಇದೇ ಸ್ಥಿತಿಯಲ್ಲಿ ನೀವು ಬೆನ್ನ ಮೇಲೆ ಹೊತ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಅಗ್ನಿಗೆ 3 ಪ್ರದಕ್ಷಿಣೆ ಬರಬೇಕು. ಆ ಪ್ರದಕ್ಷಿಣೆ ಬಂದರೆ ನೀವು ನನ್ನ ಜೊತೆ ಸೇರ್ಬೋದು ಅಂದರು. ಅದಕ್ಕೂ ಒಪ್ಕೊಂಡ್ರು ನೋಡಿ ಜೈಮಿನಿ ಮುನಿ. ಆ ಜೈಮಿನಿ ಮುನಿ ಆಕೆಯನ್ನು ಹೆಗಲ ಮೇಲೆ ಹೊತ್ಕೊಂಡ್ರು. ಅದೇ ಸ್ಥಿತಿಯಲ್ಲಿ ಆ ನಗ್ನ ಸ್ಥಿತಿಯ ಮಹಿಳೆಯನ್ನು ಹೊತ್ಕೊಂಡು ಅಗ್ನಿಗೆ ಪ್ರದಕ್ಷಿಣೆ ಆಗ್ತಾಯಿದ್ರು. ಮೊದಲನೇ ಸುತ್ತ ಆಯ್ತಷ್ಟೇ, ಆಗ ಮೇಲಿಂದ ಅವಳು ತನ್ನ ಮುಷ್ಟಿಯಿಂದ ಅವರ ತಲೆಯನ್ನು ಮೊಟಕಿದ್ಲು. ಅವಳು ಕೇಳಿದ್ಲು, ಈ ಶ್ಲೋಕ ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಂ ನಾಪಕರ್ಷತಿ, ಇದು ಸರಿಯಲ್ವಾ ಅಂತ ಕೇಳಿದ್ಲು ತಲೆಗೆ ಮೊಟ್ಕೊಂಡು. ಇವರಿಗೆ ಇದ್ದಕ್ಕಿದ್ದಾಗ ಆಶ್ಚರ್ಯ ಆಯಿತು. ತಕ್ಷಣ ಆಕೆಯನ್ನು ಕೆಳಗಿಳಿಸಿದ್ಲು. ಇಳಿಸಿದ್ರೆ ಅವಳು ತರುಣಿಯಲ್ಲ, ಸಾಕ್ಷಾತ್ ಭಗವಾನ್ ವೇದವ್ಯಾಸರೇ ಆಗಿದ್ದರು. ಅವ್ರಿಗೆ ಅನಿಸಿಬಿಡ್ತು, ತಾನದನ್ನು ತಿದ್ದಿದ್ದೆ ನಾನು. ತನ್ನ ಸಂಯಮ ಶಕ್ತಿ ಮೇಲೆ ಅವರಿಗೆ ಅಪಾರವಾದಂಥ ಅಹಂಕಾರನೂ ಇತ್ತು ಅವರಿಗೆ. ಆದರೆ ಗೊತ್ತಾಯಿತು ಅವ್ರಿಗೆ ಎಂಥವ್ರಿಗೆ ಇಂದ್ರಿಯದ ಶಕ್ತಿ ಎಷ್ಟಂತ ಗೊತ್ತಾಯಿತು. ವ್ಯಾಸರೇ ನಿಂತಿದ್ದಾರೆ, ತನ್ನ ಪೂರ್ತಿ ಅದಕ್ಕೆ ಶರಣಾದರು, ಬಿಕ್ಕಿ ಹತ್ತರು. ವ್ಯಾಸರು ಹೇಳಿದರು, ನೋಡಪ್ಪ ಅದನ್ನೆಲ್ಲ ಆ ರೀತಿ ಬದಲಾವಣೆ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದರು. ಈ ಕಥೆ ನಾವು ಕೇಳಿದ್ವಿ. ಇದನ್ನು ಗುರೂಜಿಯವರು 4 ಕಡೆಗಳಲ್ಲಿ, ಒಟ್ಟವರ ಭಾಷಣಗಳ ಸಿರೀಸ್ ನೋಡಿದರೆ, ಮಾಲೆಗಳನ್ನು ನೋಡಿದರೆ 4 ಕಡೆಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ತನ್ನ ವೈಯಕ್ತಿಕ ಚಾರಿತ್ರ್ಯದ ಬಗ್ಗೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು. ಇದನ್ನು ಯಾವಾಗಲೂ ಗುರೂಜಿಯವರು ಹೇಳ್ತಾಯಿದ್ರು. ರಾಷ್ಟ್ರೀಯ ಚಾರಿತ್ರ್ಯ ಅಂದ್ರೇನು? ವೈಯಕ್ತಿಕ ಚಾರಿತ್ರ್ಯ ಎಲ್ರಿಗೂ ಅರ್ಥ ಆಗುತ್ತೆ. ರಾಷ್ಟ್ರೀಯ ಚಾರಿತ್ರ್ಯ ಅಂದ್ರೇನು? ರಾಷ್ಟ್ರೀಯ ಚಾರಿತ್ರ್ಯ ಅಂದರೆ ಗುರೂಜಿ ಅವರು ಅವತ್ತಿನ 47ರ ಬೌದ್ಧಿಕನಲ್ಲಿ ಹೇಳಿದರು, ಅತ್ಯಂತ ಸರಳವಾಗಿ ಹೇಳೋದಾದರೆ ಅದೊಂದು ರಾಷ್ಟ್ರಾಭಿಮಾನ, ರಾಷ್ಟ್ರಪ್ರೇಮ, ಅದು ದೇಶಭಕ್ತಿ, ಅದು ರಾಷ್ಟ್ರಹಿತದ ಪ್ರೀತಿ, ಅದು ನೇಷನ್ ಫಸ್ಟ್ ಅಂತ ಹೇಳುವಂಥ ಮನೋಭಾವ, ಅದು ರಾಷ್ಟ್ರಹಿತದ ಜೊತೆ ಎಂದೂ ನಾನು ರಾಜಿ ಮಾಡಿಕೊಳ್ಳೋದಿಲ್ಲ ಎನ್ನುವಂಥ ಒಂದು ವಜ್ರ ಕಠೋರತೆ, ಇದು ಜಾತಿ, ಮತ, ಪಂಥ, ಪ್ರಾಂತ, ಭಾಷೆ ಎಲ್ಲ ಅಭಿನಿವೇಶಗಳಿಗಿಂತ ಮೇಲೆದ್ದು ರಾಷ್ಟ್ರವೇ ಮಿಗಿಲು ಎನ್ನುವಂಥ ಒಂದು ದೃಷ್ಟಿ ಮತ್ತು ಅದಕ್ಕೆ ತಕ್ಕಂಥ ವ್ಯವಹಾರ. ಇದು ಕೇವಲ ಯುದ್ಧದ ಸಮಯದಲ್ಲೋ ಕ್ರಿಕೆಟ್ ಮ್ಯಾಚ್ ಸಮಯದಲ್ಲೋ ಪ್ರಕಟವಾಗುವಂಥದ್ದಲ್ಲ. ಅದು ನಿತ್ಯ ಜೀವನದಲ್ಲಿ ಅದು ಅಭಿವ್ಯಕ್ತಿಗೊಳ್ಬೇಕದು. ದ ಪೇಟ್ರಿಯಾಟಿಸಮ್ ಅಪ್ಲೈಡ್ ಇನ್ ಸಿವಿಕ್ ಲೈಫ್. ಇದನ್ನು ಮತ್ತು ಗುರೂಜಿಯವರು ಅವತ್ತಿನ ಭಾಷಣದಲ್ಲಿ ಅದನ್ನು ಅವರು ಹೇಳಿದರು. ರಾಷ್ಟ್ರೀಯ ಚಾರಿತ್ರ್ಯ ಅಂದರೆ ಇದು ರಾಷ್ಟ್ರೀಯ ಚಾರಿತ್ರ್ಯ ಅಂತ ಹೇಳಿದ್ರು. ನೋಡಿ, ರಾಷ್ಟ್ರೀಯ ಚಾರಿತ್ರ್ಯ ಈ ಶಬ್ದ ಅದಕ್ಕೆ ಮುಂಚೆಲ್ಲೂ ಬಳಕೆಯಲ್ಲಿ ಇರಲಿಲ್ಲ. ಗುರೂಜಿಯವರು ಅವತ್ತು ಆ ಭಾಷಣದಲ್ಲಿ ಅದನ್ನು ಉಲ್ಲೇಖ ಮಾಡಿದರು. ಅವತ್ತಿನಿಂದ ಇವತ್ತಿನವರೆಗೆ RSSನ ಕಾರ್ಯಕರ್ತರ ತರಬೇತಿ ಶಿಬಿರದಲ್ಲಿ ಇವತ್ತಿಗೂ ಅದೊಂದು ಪಠ್ಯಕ್ರಮದ ವಿಷಯವಾಗಿದೆ. ರಾಷ್ಟ್ರೀಯ ಚಾರಿತ್ರ್ಯ ಅಂತ ಹೇಳೋದು ಇವತ್ತು ಅದಕ್ಕಿನ್ನೂ ಅನೇಕ ಮುಖಗಳನ್ನು ಅನೇಕರ ಆಮೇಲೆ ಸೇರಿಸಿದ್ದಾರೆ. ಅದು ಗುರೂಜಿಯವರ ವಿಷಯವನ್ನೇ ಆಧಾರವಾಗಿಟ್ಕೊಂಡು ಯಾರೋ ಒಬ್ಬರು ಚಿಂತಕರು, ನನಗೆ ಅವರ ಹೆಸರು ನಾನು ಮರ್ತಿದ್ದೀನಿ, ಅವರು ಹೇಳಿದರು ಅದಕ್ಕೆ 2 ಚಾರಿತ್ರ್ಯವನ್ನು ಸೇರಿಸ್ಬೋದು ಅಂತ. ಗುರೂಜಿಯವರು ನಮಗೊಂದು ಹೊಸ ದೃಷ್ಟಿ ಕೊಟ್ಟರು. ವೈಯಕ್ತಿಕ ಚಾರಿತ್ರ್ಯ ಮತ್ತು ರಾಷ್ಟ್ರೀಯ ಚಾರಿತ್ರ್ಯ, ಅದಕ್ಕೆ ಸಾಮಾಜಿಕ ಚಾರಿತ್ರ್ಯ ಅಂತ ಸೇರಿಸಬೇಕಂದು. ಸಮಾಜ ಜೊತೆ ಹೇಗೆ ನಡ್ಕೊಳ್ಬೇಕು, ದಾನ, ಪರೋಪಕಾರ ಇತ್ಯಾದಿಗಳನ್ನ ಇಟ್ಕೊಂಡೊಬ್ಬರು, ನೇತ್ರದಾನ, ಇವತ್ತೆಲ್ಲ ಆ ರೀತಿ ಶಬ್ದಗಳೆಲ್ಲ ಬರ್ತಾ ಇದೆ ಅಲ್ಲ, ದೇಹದಾನ. ಹೀಗಾಗೊಂದು ಸಾಮಾಜಿಕ ಚಾರಿತ್ರ್ಯ. ಎರಡನೇದು ವೈಶ್ವಿಕ ಚಾರಿತ್ರ್ಯ. ಅದು ವಿಶ್ವ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕು ನಾವು. ಈ 4 ಮುಖಗಳಿದೆ ಅಂತ ಇವತ್ತು ಯಾರೊಬ್ಬರು ಬರೆದ ಲೇಖನವನ್ನು ನಾನು ಇತ್ತೀಚೆಗೆ ಓದಿದ್ದು ನೆನಪಿದೆ ನನಗೆ. ಅಂದರೆ ಗುರೂಜಿಯವರು ಅಂತ ಹೇಳಬೇಕಾದ್ರೆ ರಾಷ್ಟ್ರೀಯ ಚಾರಿತ್ರ್ಯ, ಇದನ್ನು ಗುರೂಜಿಯವರು ಭಾಳ ಸ್ಪಷ್ಟವಾಗಿ ಎಲ್ಲ ಅದನ್ನು ಅವರು ಅನೇಕ ಉದಾಹರಣೆಗಳ ಸಹಿತ ಅವರು ವಿವರಿಸಿದರು. ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಮಗಿದು ಅಗತ್ಯ ಇರಲಿಲ್ಲ. ವಾತಾವರಣವೇ ದೇಶಭಕ್ತಿಯಿಂದ ತುಳುಕಿ ತುಂಬ್ತಾ ಇತ್ತದು, ನಮಗೆಲ್ಲ ಗೊತ್ತಾಯಿತು. ಅವತ್ತಿನ ಯುವಕರಿಗೆ ತಿಲಕ್, ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಆದರ್ಶಪ್ರಾಯರಾಗಿದ್ದರು. ವೇಷಭೂಷಗಳಲ್ಲಿ ಅದು ಎದ್ದು ಕಾಣಿಸ್ತಾ ಇತ್ತು, ಭಾಷೆನಲ್ಲೂ ಎದ್ದು ಕಾಣಿಸ್ತಾ ಇತ್ತು. ಸ್ವದೇಶಿ ಬಗ್ಗೆ ಜನ ಅಭಿಮಾನ ಪಟ್ಕೊಳ್ತಿದ್ರು, ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರ ಬಿದ್ದಿತ್ತು. ಮಹಾತ್ಮ ಗಾಂಧೀಜಿಯವರು, ಮದನ್ ಮೋಹನ್ ಮಾಲವೀಯರು ಸ್ವದೇಶಿ ಉಡುಪಿನಲ್ಲೇ ದುಂಡು ಮೇಜಿನ ಪರಿಷತ್ತಿಗೆ, ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಇಂಗ್ಲೆಂಡಿಗೆ ಹೋದರು. ಸಾಮಾನ್ಯ ಜನ ಅದನ್ನು ಕೇಳಿದಾಗ ಅವರ ಜನರ ಎದೆ ಹೆಮ್ಮೆಯಿಂದ ಉಬ್ಬಿತ್ತು ಅವರಿಗೆ. ಚರ್ಚಿಲ್ ಅವರು ಮಹಾತ್ಮ ಗಾಂಧಿಯರವನ್ನು ಅರೆನಗ್ನ ಫಕೀರ ಅಂತ ಕರೆದರು. ಅರೆನಗ್ನ ಫಕೀರ ಅಂತ ವ್ಯಂಗ್ಯದಿಂದ ಹೇಳಿದ್ದವರು.
ಆದರೆ ಗಾಂಧೀಜಿಯವರು ಅದನ್ನು ಅಭಿಮಾನದ ಮಾತಂತಲೇ ಪರಿಗಣಿಸಿದರು. ಅಶುತೋಷ್ ಮುಖರ್ಜಿಯವರು ಉಚ್ಚ ನ್ಯಾಯಾಧೀಶರಾದಾಗಲೂ ಸ್ವದೇಶಿ ಉಡುಪನ್ನು ಬಿಡಲಿಲ್ಲ ಅವರು. ಈಶ್ವರಚಂದ್ರ ವಿದ್ಯಾಸಾಗರ ಕಥೆ ಅಂತ ಕೇಳಿದ್ವಿ ನಾವು. ಅಂದರೆ ಯುವಕರ ಬಾಯಿನಲ್ಲಿ ವಂದೇ ಮಾತರಂ ಹಾಡಿತು, ಕೈನಲ್ಲಿ ತಿಲಕ್, ಸಾವರ್ಕರ್, ವಿವೇಕಾನಂದರ ಗ್ರಂಥಗಳಿದ್ವು, ಮನೆಯ ಗೋಡೆಗಳ ಮೇಲೆ ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಅವರ ಚಿತ್ರಗಳಿತ್ತು, ಅಂತಃಕರಣದಲ್ಲಿ ದೇಶಭಕ್ತಿಯ ಒಂದು ಕಿಚ್ಚಿತ್ತು, ನಡೆನುಡಿಯಲ್ಲಿ ಸ್ವಾಭಿಮಾನದ ಕೆಚ್ಚಿತ್ತು, ವಾತಾವರಣವೇ ಆಗಿತ್ತು. ಹೀಗಾಗಿ ಆಗ ರಾಷ್ಟ್ರೀಯ ಚಾರಿತ್ರ್ಯ ಅಥವಾ ದೇಶಭಕ್ತಿ ಇದನ್ನು ಹೇಳಬೇಕಾದಂಥ ಪ್ರಮೇಯ ಇರಲಿಲ್ಲ. ಆದರೆ ಗುರೂಜಿಯವರಿಗೆ ಭಾಷಣ ಮಾಡಿದ ಸಂದರ್ಭ ನೋಡಿ, ಆಗ ಸ್ವಾತಂತ್ರ್ಯ ಸಿಕ್ಕುತ್ತೆ, ಸ್ವಾತಂತ್ರ್ಯ ಹತ್ತಿರ ಬಂದಿದೆ, ಸಮನಿಸಿದೆ ಅಂತ ಹೇಳೋದು ಎಲ್ಲರಿಗೆ ಗೊತ್ತಾಗಿತ್ತು. ಅಂಥ ಸಂದರ್ಭದಲ್ಲಿ 1947ರಲ್ಲಿ ಮೇ ತಿಂಗಳಲ್ಲಿ ಗುರೂಜಿಯವರು ಮಾಡಿದ ಭಾಷಣ ಇದು, ರಾಷ್ಟ್ರೀಯ ಚಾರಿತ್ರ್ಯ. ಯಾಕೆ ಅವರು ಹೇಳಿದರು? ಅವ್ರು ಹೇಳಿದರು, ಕೆಲವೇ ತಿಂಗಳಲ್ಲಿ ಸ್ವಾತಂತ್ರ್ಯ ಬರುತ್ತೆ, ಆಮೇಲೆ ಹೇಗಿರುತ್ತೆ, ಆಮೇಲೆ ಪರಿಸ್ಥಿತಿ ಹೇಗಿರುತ್ತೆ. ಈಗಂತೂ ಬ್ರಿಟಿಷರಿದ್ದಾರೆ, ಅದಕ್ಕೋಸ್ಕರ ಎಲ್ಲ ಕಡೆ ದೇಶಭಕ್ತಿ ವಾತಾವರಣ ಕಾಣಿಸ್ತಾ ಇದೆ. ಒಂದರ್ಥದಲ್ಲಿ ಇದು ಬ್ರಿಟಿಷರ ವಿರೋಧಿ ವ್ಯಕ್ತಿ, ಇದು ವಿರೋಧ ಇದು. ಆದರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ದೇಶಭಕ್ತಿ ಇರುತ್ತಾ? ಈ ಭಾವ ಇದ್ದೇ ಇರುತ್ತಾ? ಇದು ಗುರೂಜಿಯವರ ಮನಸ್ಸಲ್ಲಿದ್ದಂಥ ಪ್ರಶ್ನೆ ಇದು. ಅದಕ್ಕೆ ರಾಷ್ಟ್ರೀಯ ಚಾರಿತ್ರ್ಯವನ್ನು ನಮ್ಮ ಶಾಲೆಗಳ ಮುಖಾಂತರ, ನಮ್ಮ ಶಿಕ್ಷಣದ ಮುಖಾಂತರ ನಮ್ಮ ಮುಂದಿನ ಪೀಳಿಗೆ ಕೊಡಬೇಕು. ಆ ಬೌದ್ಧಿಕ್ನಲ್ಲಿ ಗುರೂಜಿಯವರು ಇದನ್ನು ಸ್ಪಷ್ಟವಾಗಿ ಪ್ರತಿಪಾದಿಸಿದರು. ಅವ್ರು ಹೇಳ್ತಾಯಿದ್ರು, ಭಾರತದ ಇತಿಹಾಸವನ್ನು ಹೋಗ್ತಾ ಹೋದರೆ ಎಷ್ಟು ಆ ರೀತಿಯ ಘಟನೆಗಳನ್ನು ನೋಡ್ತೀವಿ ನಾವು. ಉದಾಹರಣೆಗೆ 7ನೇ ಶತಮಾನದಲ್ಲಿ ಸಿಂಧ್ ಮೇಲೆ ರಾಜ ದಾಹಿರಲ್ಲಿ ಆಳ್ತಾ ಇದ್ದಾಗ ಮೊಹಮ್ಮದ್ ಬಿನ್ ಕಾಸಿಂ ದಾಳಿ ಮಾಡಿದಾಗ ಅವನು ಸೋಲಿಕ್ಕೆ ಮುಖ್ಯ ಕಾರಣ ಯಾವುದು? ಅವನ ಸೇನಾಧಿಪತಿಯ ಲಂಚ ತಗೊಂಡ, ಸೋಲ್ಬೇಕಾದಂಥ ಪ್ರಸಂಗ ಬಂತು. ಇನ್ನು ಘೋರಿ ಮೊಹಮ್ಮದ್ ಭಾರತಕ್ಕೆ ಬಂದಲ್ಲ, ಅವನಿಗೆ ನಮ್ಮ ದೇಶದ ಮೇಲೆ ವಿದೇಶಿ ರಾಜನಿಗೆ ಆಕ್ರಮಣ ಮಾಡಲಿಕ್ಕೆ ಆಹ್ವಾನ ಕೊಟ್ಟವನು ಯಾರು? ಪೃಥ್ವಿರಾಜನ ಮಾವ ಜಯಚಂದನೇ ಆಹ್ವಾನ ಕೊಟ್ಟವನಿಗೆ. ಚರಿತ್ರೆಯಲ್ಲಿ ಎಷ್ಟು ಪ್ರಸಂಗಗಳನ್ನು ನೋಡ್ತೀವಿ ನಾವು. ಸಿಖ್ಖರ ಮೇಲೆ ಬ್ರಿಟಿಷರು ದಾಳಿ ಮಾಡ್ತಿದ್ದಾಗ ಸಿಖ್ಖರ ಸೇನಾಧಿಪತಿ ಗುಲಾಬ್ ಸಿಂಗ್ ಮೌನವಾಗಿ ಕೂತಿದ್ದ. ಯಾಕೆಂದರೆ ಬ್ರಿಟಿಷರನ್ನು ಕೊಂಡ್ಕೊಂಡು ಬಿಟ್ಟಿದ್ರು, ಮೌನವಾಗಿ ಕೂತಿದ್ದ. ಇಂಥ ಎಷ್ಟು ಪ್ರಸಂಗಗಳು ನೋಡ್ತೀವಿ ನಾವು. ಅಕ್ಬರ್ನ ಸೇನಾಧಿಪತಿಯಾಗಿದ್ದ ಮಾನ್ಸಿಂಹ ತನ್ನ ಸ್ವಂತ ವಂಶಸ್ಥ ರಾಣಾ ಪ್ರತಾಪ್ ಮೇಲೆ ದಂಡೆತ್ತಿ ಹೋದ. ಮಿರ್ಜಾ ರಾಜ ಜಯಸಿಂಹ ಶಿವಾಜಿ ಮೇಲೆ ದಂಡೆತ್ತಿ ಹೋದ. ಮಿರ್ಜಾ ರಾಜ ಜಯಸಿಂಹ ಪರಮ ಶಿವಭಕ್ತ, ಸೋಮವಾರ ಉಪವಾಸ ಮಾಡ್ತಿದ್ದವನು. ಆದರೆ ಔರಂಗಜೇಬನಿಗೆ ಅಡಿಯಾಳಾಗಿದ್ದವನು. ಅವನು ಯಾರ ಮೇಲೆ ಅವನು ಹೋಗಿದ್ದವನು? ದಂಡೆತ್ತಿ ಹೋಗಿದ್ದು ಶಿವಾಜಿ ಮೇಲೆ. ಶಿವಾಜಿ ಮಹಾರಾಜ ಅವನಿಗೆ ಪತ್ರ ಬರೀತಾನೆ, ನೋಡು ನೀನು ಅವನ ಕೆಳಗೆ ಇದೆಯಾ, ನಾನು ನಿನ್ನನ್ನೇ ರಾಜನನ್ನಾಗಿ ಮಾಡ್ತೀನಿ, ಸ್ವಧರ್ಮ, ಸ್ವರಾಜ್ಯ, ಸಂಸ್ಕೃತಿ ನಾವಿಬ್ಬರು ಸೇರಿ ರಕ್ಷಣೆ ಮಾಡೋಣ. ಅವನ ಜೊತೆ ಸೇರ್ಕೊಂಡು ಏನು ಮಾಡ್ತಿದ್ದೀಯ ನೀನು? ಅವನ ತಲೆಗೆ ಹೋಗಲೇ ಇಲ್ಲ ಇದು. ಗುರೂಜಿ ಅವರು ಇದನ್ನು ಹೇಳ್ತಾ ಇದ್ದಾರೆ. ಸ್ವಾಭಿಮಾನ ಅಂದ್ರೆ ಅರ್ಥ ಏನು? ಸ್ವಾಮಿನಿಷ್ಠೆ ಅಂದರೆ ಅರ್ಥ ಏನು? ತನಗೆ ಅನ್ನ ಹಾಕ್ತಿರೋವನಿಗೆ, ಉಪ್ಪುಣಿಸ್ತಾ ಇರೋವನಿಗೆ, ಅವನು ನಮ್ಮ ಶತ್ರುವೇ ಆಗಿರಲಿ, ನಮ್ಮ ಧರ್ಮ ಸಂಸ್ಕೃತಿಗಳ ವಿರೋಧಿಯೇ ಆಗಿರಲಿ, ಜೀವಮಾನ ಪೂರ್ತಿ ಪಾದಸೇವೆ ಮಾಡ್ಕೊಂಡು ಬಿದ್ದಿರುವಂಥ ಶ್ವಾನನಿಷ್ಠೆ ಅಲ್ಲ ಸ್ವಾಮಿನಿಷ್ಠೆ ಅಂದರೆ. ಸ್ವದೇಶ ಸ್ವಧರ್ಮಗಳ ರಕ್ಷಣೆ ಮಾಡುವವನಿಗೆ ಕೊಡುವಂಥ ನಿಷ್ಠೆ, ಅದು ಸ್ವಾಮಿನಿಷ್ಠೆ. ಸ್ವಾಭಿಮಾನ ಅಂದರೆ ವ್ಯಕ್ತಿಗತ ಅಭಿಮಾನ ಅಲ್ಲ. ಅದು ತನ್ನೆಲ್ಲ ಮಾನಾಪಮಾನಗಳನ್ನು ಬದಿಗಿಟ್ಟು ಎತ್ತಿ ಹಿಡಿಯಬೇಕಾದಂಥ ರಾಷ್ಟ್ರಾಭಿಮಾನ, ಸ್ವದೇಶಾಭಿಮಾನ, ಅದು ಸ್ವಾಭಿಮಾನ. ಅವ್ರು ಹೇಳ್ತಾರೆ, ರಾಜ ಮಾನ್ಸಿಂಗನ ಉದಾಹರಣೆ ಕೊಟ್ಟರು. ರಾಜ ಮಾನ್ಸಿಂಗ ಅಕ್ಬರ್ನ ಸರ್ದಾರನಾಗಿದ್ದವನು. ತನ್ನ ತಂಗಿಯನ್ನು ಅಕ್ಬರ್ನಿಗೆ ಕೊಟ್ಟು ಮದುವೆ ಮಾಡಿದ. ಅವನ ತಂಗಿ ಅಕ್ಬರ್ನ ಅಂತಃಪುರದಲ್ಲಿ ಭೋಗ ದಾಸಿಯಾದಳು. ಅಕ್ಬರ್ನಿಗೋಸ್ಕರ ತನ್ನ ವಂಶಸ್ಥರ ರಕ್ತದ ಕೋಡಿಯನ್ನು ಹರಿಸಿದವನು. ರಜಪುತ್ರದ್ದೇ ಕೋಡಿ ಹರಿಸಿದವನು, ರಕ್ತದ ಕೋಡಿ ಹರಿಸಿದ. ಅಕ್ಬರ ದರ್ಬಾರ್ನಲ್ಲಿ ಎಂಜಲು ಮಾಡಿಕೊಟ್ಟಂಥ ರೊಟ್ಟಿಯ ಚೂರನ್ನು ತನ್ನ ಬಾಳಿನ ಪರಮೋಚ್ಚ ಸೌಭಾಗ್ಯ ಅಂತ ಸ್ವೀಕಾರ ಮಾಡಿದ. ಇಷ್ಟೆಲ್ಲ ಮಾಡಿದಾಗಲೂ ಅವನಿಗೆ ತನ್ನ ಸ್ವಾಭಿಮಾನಕ್ಕೆ ಕುಂದು ಬಂತು ಅಂತ ಅನಿಸಲಿಲ್ಲ ಅವನಿಗೆ. ಆದರೆ ರಾಣಾ ಪ್ರತಾಪ ತನ್ನ ಜೊತೆ ಊಟ ಮಾಡಲಿಕ್ಕೆ ನಿರಾಕರಿಸಿದ. ಇದವನು ಸ್ವಾಭಿಮಾನಕ್ಕೆ ಬಹಳ ಧಕ್ಕೆ ಕೊಡ್ತ ಅವನಿಗೆ. ಹೀಗಾಗಿ ರಾಣಾ ಪ್ರತಾಪ್ನ ನಾಶ ಮಾಡ್ತೀನಿ ಅಂತ ಸಂಕಲ್ಪ ತೊಟ್ಟ, ಸೈನ್ಯ ತಗೊಂಡು ಹೋದವನು. ಗುರೂಜಿಯವರು ಈ ಉದಾಹರಣೆಯನ್ನು ಅನೇಕ ಬೌದ್ಧಿಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಶತ್ರು ಯಾರು, ನಮ್ಮ ಮಿತ್ರ ಯಾರು, ಈ ದೃಷ್ಟಿಯೇ ಕಳ್ಕೊಂಡು ಬಿಟ್ವಲ್ಲ. ಆಗ ರಾಷ್ಟ್ರ ಅಂತ ಇರಲಿಲ್ಲ, ಸಾಮ್ರಾಜ್ಯಗಳಿತ್ತು. ಆದರೆ ಈ ದೃಷ್ಟಿ ಬೇಕಾಗಿತ್ತಲ್ಲ ನಮಗೆ. ಅದಕ್ಕೆ ಗುರೂಜಿಯವರು ಹೇಳ್ತಾರೆ, ರಾಷ್ಟ್ರೀಯ ಚಾರಿತ್ರ್ಯ ಇದು ಅಗತ್ಯವಾಗಿ ನಾವೆಲ್ಲರೂ ಧರಿಸಬೇಕಾದಂಥ ಗುಣ, ರೂಢಿಸ್ಕೊಳ್ಬೇಕಾದಂಥ ಗುಣ. ಆ ಬೌದ್ಧಿಕ್ನಲ್ಲಿ ಗುರೂಜಿಯವರು ಸ್ಪಷ್ಟ ಮಾಡ್ತಾರೆ.
ಗುರೂಜಿಯವರ ವ್ಯಕ್ತಿತ್ವ ಕೂಡ ಹೇಗಿತ್ತು? ಅತ್ಯಂತ ಪ್ರಖರವಾದಂಥ ರಾಷ್ಟ್ರನಿಷ್ಠೆ ಗುರೂಜಿಯವ್ರದ್ದು. ಸಂಸ್ಕೃತಿ, ನಮ್ಮ ಧರ್ಮ, ಇದರ ಪರಂಪರೆ ಬಗ್ಗೆ ವಿಪರೀತವಾದಂಥ ಅಭಿಮಾನ ಅವರಿಗೆ. 1965ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಯಿತು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಸರ್ವ ಪಕ್ಷಗಳ ಒಂದು ಸಭೆಯನ್ನು ಕರೆದರು. ಅದರೆಲ್ಲ ರಾಜಕೀಯ ಮುಖಂಡರೆಲ್ಲರನ್ನು ತುರ್ತಾಗಿ ಒಂದು ಸಭೆಯನ್ನು ಕರೆದರು. ಸೆಪ್ಟೆಂಬರ್ 6ಕ್ಕೆ ಸಭೆ ನಿಯೋಜಿಸಲ್ಪಟ್ಟಿತ್ತು. 5ನೇ ತಾರೀಕು ಗುರೂಜಿಯವರು ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿದ್ದರು. ಅಲ್ಲಿ ನಮ್ಮ ಕಾಕಾ ಸಾಹೇಬ್ ಅಂತ ಹೇಳುವಂಥ ನಮ್ಮ ಸಂಘ ಚಾಲಕರ ಮನೆಯಲ್ಲಿ ಮಧ್ಯಾಹ್ನ ಊಟ ಮುಗಿಸಿ ಆ ಮನೆಯವರೆಲ್ಲರ ಜೊತೆ ಹರಟೆ ಹೊಡಿತಾಯಿದ್ರು. ಪಕ್ಕದಲ್ಲೇ ಬಾಪುರಾವ್ ಪೂಜಾರಿ ಅಂತ ಕಾಂಗ್ರೆಸ್ನ ನಾಯಕರಾಗಿದ್ದರು. ಭಾರಿ ದೊಡ್ಡ ನಾಯಕರವರು. ದೊಡ್ಡ ಬಂಗ್ಲೆ ಇತ್ತು ಪಕ್ಕದಲ್ಲೇ. ಅವರು ಇವ್ರ ಮನೆಗೆ ಓಡಿ ಬಂದರು. ಆಶ್ಚರ್ಯ ಆಯಿತು ಅವರಿಗೆ, ಗುರೂಜಿಯವರಿಗೆ. ಗುರೂಜಿಯವ್ರ ಹತ್ರ ಹೇಳಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಿಮ್ಮ ಹತ್ರ ಮಾತಾಡಬೇಕಂತಿದ್ದಾರೆ, ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ನಮ್ಮನಿಂದ ದೂರವಾಣಿ ಮಾಡಿ ಅಂತ ಹೇಳಿದರು. ಆಗ ನಮ್ಮ ಸಂಘ ಚಾಲಕರ ಮನೇಲಿ ದೂರವಾಣಿ ಇರಲಿಲ್ಲ, ಅವತ್ತಿನ ಕಾಲ ಅದು, ನಾನು ಹೇಳ್ತಾ ಇದ್ದೀನಿ. ಗುರೂಜಿಯವ್ರು ಹೋದರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಜೊತೆ ಮಾತಾಡಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಗುರೂಜಿಯವ್ರಿಗೆ ಹೇಳಿದರು, ನಾಳೆ ಸರ್ವಪಕ್ಷಗಳ ಸಭೆ ನಡೀತಾ ಇದೆ, ಎಲ್ಲ ನಾಯಕರನ್ನು ಕರೆದಿದ್ದೀನಿ, ತಾವು ಬರಬೇಕು ಅಂತ ಕೇಳ್ಕೊಂಡ್ರು. ಗುರೂಜಿಯವ್ರು ಹೇಳಿದರು, ನಾನು ಯಾವುದೇ ರಾಜಕೀಯ ಪಕ್ಷದ ನಾಯಕ ಅಲ್ಲ ಅಂತ ಗುರೂಜಿಯವ್ರು ಹೇಳಿದರು. ನನಗೆ ಗೊತ್ತಿದೆ ನನಗೆ, ಆದರೆ ನೀವು ಬರಲೇಬೇಕು ಅಂತ ಹೇಳಿದರು. ಗುರೂಜಿಯವ್ರು ಹೇಳಿದ್ರು, ನಾನು ಸಾಂಗ್ಲಿಯಲ್ಲಿದ್ದೀನಿ, ನೀವು ನಾಳೆ ಡೆಲ್ಲಿಯಲ್ಲಿ ಬೈಠಕ್ ಕರೆದಿದ್ದೀರಾ, ನಾನು ಬರೋದಾದರೆ ಹೇಗೆ ಅಂತ ಕೇಳಿದರು. ನೀವು ಮುಂಬೈಗೆ ಬನ್ನಿ, ಮುಂಬೈಯಿಂದ ನಿಮಗೆ ವಿಮಾನದ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದರು. ತಕ್ಷಣ ಕಾರ್ನಲ್ಲಿ ಸಾಂಗ್ಲಿಯಿಂದ ಇವರು ಮುಂಬೈಗೆ ಹೋದರು. ಮುಂಬೈಯಿಂದ ವಿಮಾನದಲ್ಲಿ ಅವರು ದಿಲ್ಲಿಗೆ ಹೋದರು. ಮಾರನೇ ದಿನ ಸಭೆಯಲ್ಲಿ ಭಾಗವಹಿಸಿದರು. ಸಭೆಯಲ್ಲಿ ಭಾಗವಹಿಸಿದ ನಂತರ ಕೆಲವು ದಿನಗಳ ನಂತರ ನಮ್ಮ ಸಂಘದ ಕಾರ್ಯಕರ್ತರ ಬೈಠಕ್ನಲ್ಲಿ ಅದರ ಅನುಭವವನ್ನು ಹೇಳಿದರು ಅವರು. ಜಬಲ್ಪುರದಲ್ಲಿ ನಡೆದಂಥ ಬೈಠಕ್ನಲ್ಲಿ 1965ನೇ ಇಸ್ವಿ ಆ ಬೈಠಕ್ನಲ್ಲಿ ಅಕ್ಟೋಬರ್ನಲ್ಲಿ ಅವರು ಈ ಘಟನೆ ಹೇಳಿದರು. ಅವರು ಹೇಳಿದರು, ಸಭೆ ನೋಡಿ ನನಗೆ ಭಾಳ ಆಶ್ಚರ್ಯ ಅಂತ ಅನಿಸ್ಬಿಡ್ತು. ನಮ್ಮ ದೇಶದ ರಾಜಕೀಯ ಪಕ್ಷದ ನಾಯಕರ ಸಭೆ, ಆದರೆ ಅದನ್ನು ನೋಡಿದಾಗ ಬೇರೆ ಬೇರೆ ದೇಶಗಳ ಪ್ರತಿನಿಧಿಗಳು ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ಅನಿಸ್ತು. ಅವರೆಲ್ಲರೂ ತಮ್ಮ ತಮ್ಮ ಹಿತಾಸಕ್ತಿಯ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ನನಗೆ ಭಾಸ ಆಯಿತು ಅಂತ ಗುರೂಜಿಯವರು ಹೇಳಿದರು. ಯಾಕೆ ಹೇಳಿದರು? ಅದರಲ್ಲಿ ಒಬ್ಬ ರಾಜಕೀಯ ಪಕ್ಷದ ನಾಯಕ ಎದ್ದು ನಿಂತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮಾತಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಅವನು ಇದನ್ನೇ ಕೇಳ್ತಿದ್ದ, ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ ವಾರ್, ಫಸ್ಟ್ ಯು ಡಿಫೈನ್ ಇಟ್ ಅಂತ. ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದೆ, ಯಾಕೆ ದಾಳಿ ಮಾಡಿದೆ ಅಂತ ಪರ್ಪಸನ್ನು ಅವರು ಡಿಫೈನ್ ಮಾಡಬೇಕು, ನಾವಲ್ಲ ಯಾಕೆ ಮಾಡ್ತಿದ್ದೀವಿ ಅಂತ. ನಾವು ಇದನ್ನು ಎದುರಿಸಬೇಕು, ನಾವು ಇದರಲ್ಲಿ ಗೆಲ್ಲಬೇಕಾಗಿದೆ. ಆದರೆ ಈ ರಾಜಕೀಯ ನಾಯಕ, ಪಕ್ಷದ ನಾಯಕ, ಅವನು ಹೇಳ್ತಿದ್ದಾನೆ, ಪದೇ ಪದೇ ಪೀಡಿಸ್ತಾ ಇದ್ದ ಅವನು ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನು. ಫಸ್ಟ್ ಕ್ಲಿಯರ್ ಇಟ್, ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ ವಾರ್, ಅದನ್ನು ಕೇಳ್ತಿದ್ದ. ಗುರೂಜಿಯವರಿಗೆ ಆಶ್ಚರ್ಯ ಅಂತ ಅನಿಸ್ಬಿಡ್ತು, ಏನಿದು ಈ ರೀತಿ ಆಗ್ತಾ ಇದೆಯಲ್ಲ. ಅದರ ಮಧ್ಯೆ ಇನ್ನೊಬ್ಬರು ಪದೇ ಪದೇ ಯುವರ್ ಆರ್ಮಿ ಅಂತ ಹೇಳ್ತಾ ಇದ್ರು. ಯಾರು ನಮ್ಮ ರಕ್ಷಣೆ ಮಾಡ್ತಿದ್ದಾರೆ ನಮ್ಮ ಆರ್ಮಿಯನ್ನು, ನಮ್ಮ ದೇಶದ ರಾಜಕೀಯ ಪಕ್ಷದ ನಾಯಕನೊಬ್ಬ ಯುವರ್ ಆರ್ಮಿ ಅಂತ ಕರೆದ್ರೆ ಏನಾಗ್ಬೋದು? ಅದು ಗುರೂಜಿಯವರ ಮುಂದೆ. ಗುರೂಜಿಯವರಿಗೆ ಇದನ್ನು ಸಹಿಸಲಿಕ್ಕೆ ಆಗಲಿಲ್ಲ. ಗುರೂಜಿಯವರು ಹೇಳಿದ್ರು, ಏನು ಹೇಳ್ತಾ ಇದ್ದೀರಿ ನೀವು, ಈ ಪದವನ್ನು ವ್ಯತ್ಯಾಸ ಮಾಡ್ಕೊಳ್ಳಿ, ಅವರ್ ಆರ್ಮಿ ಅಂತ ಹೇಳಿ ಅಂತ 2 ಸಲ ಗುರೂಜಿಯವರು ಹೇಳಿದರು. ಅವರಿಗೆ ಗುರೂಜಿ ಯಾರಂತ ಗೊತ್ತಿರಲಿಲ್ಲ ಮತ್ತು ಗುರೂಜಿಯವರನ್ನು ಲೆಕ್ಕಕ್ಕೂ ತಗೊಳ್ಳಿಲ್ಲ. ಆಗ ಗುರೂಜಿಯವರು ಸಭೆಯಲ್ಲಿ ಎದ್ದು ನಿಂತರು. ಪ್ರಧಾನಮಂತ್ರಿಗಳ ಹತ್ರ ಹೇಳಿದರು, ನಾನು ಇದನ್ನು ಸಹಿಸಲ್ಲ, ನಾನು ಈ ಸಭೆಯಲ್ಲಿ ಇರಬೇಕಾದ್ರೆ ಅವರು ತಮ್ಮ ವಾಕ್ಯವನ್ನು ಬದಲಾಯಿಸಿಕೊಳ್ಳೇಬೇಕು. ಅವರು ಅವರ್ ಆರ್ಮಿ ಅಂತ ಹೇಳಬೇಕು. ಅವರು ಯಾವುದರಲ್ಲೇ ಅವರು ಯುವರ್ ಆರ್ಮಿ ಅಂತ ಹೇಳ್ತಿದ್ದಾರೆ, ಅದರ ಸಂದೇಶ ಏನಿದು? ಭಾಳ ಬಿಗಿಯಾಗಿ ಗುರೂಜಿಯವರು ಮಾತಾಡಿದರು. ಅವನು ಆಮೇಲೆ ಸ್ವಲ್ಪ ಮೆತ್ತಗಾದ, ಅದನ್ನು ಅವನು ಬದಲಾಯಿಸಿಕೊಂಡ ಅಂತ ಕೇಳ್ತಾರೆ. ಆಮೇಲೆ ಗುರೂಜಿಯವರು ಸುಮಾರು ಒಂದು 7-8 ನಿಮಿಷ ಅದರಲ್ಲಿ ಮಾತಾಡಿದಾಗ ಇದೆರಡನ್ನೇ ಇಟ್ಕೊಂಡು ಹೇಳಿದರು, ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಮತಭೇದಗಳನ್ನು ಮರೆತು ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮ ಸರ್ಕಾರದ ಜೊತೆ, ನಮ್ಮ ದೇಶದ ಜೊತೆ, ನಮ್ಮ ಸೈನ್ಯ ಜೊತೆ ಇರೋದನ್ನು ತೋರಿಸ್ಕೊಡ್ಬೇಕು. ನಾವು ಇದರಲ್ಲಿ ಇಲ್ಲಿ ನಾವು ಈ ರೀತಿ ಕಚ್ಚಾಟ ಮಾಡಿಕೊಡ್ತಾ ಇದ್ದರೆ ದೇಶದ ಭವಿಷ್ಯ ಏನಾಗ್ಬೋದು, ನಮ್ಮ ಸೈನ್ಯದ ಮನೋಬಲ ಏನಾಗ್ಬೋದು ನಾವಿಲ್ಲಿ. ಇದನ್ನು ಗುರೂಜಿಯವರಲ್ಲಿ ಕೇಳಿದರು ಅವರು. ನೋಡಿ ಗುರೂಜಿಯವರು ಹೇಗಿದ್ದರು ಅಂತ ಹೇಳಿದ್ರು ಇದರಿಂದ ಸ್ಪಷ್ಟ ಆಗುತ್ತೆ. ನಮ್ಮ ಧರ್ಮ ಸಂಸ್ಕೃತಿ ಬಗ್ಗೆ ಅವರಿಗೆ ಅದೇ ರೀತಿ ಅಭಿಮಾನ. ಅವರಿಗೆ 43ನೇ ಇಸ್ವಿನಲ್ಲಿ ನಾಗ್ಪುರದ ಲಯನ್ಸ್ ಕ್ಲಬ್ನಲ್ಲಿ ಗುರೂಜಿಯವರನ್ನು ಮಾತಾಡ್ಲಿಕ್ಕೆ ಕರೆದಿದ್ರು. ಲಯನ್ಸ್ ಕ್ಲಬ್ನಲ್ಲಿ ಗುರೂಜಿಯವರು ಅವತ್ತಿನ ದಿನದಲ್ಲೇ ಎಲ್ರಿಗೂ ಅಲ್ಲಿ ಪರಿಚಿತರಾಗಿದ್ದರು. ತಮ್ಮ ರಾಷ್ಟ್ರೀಯ ವಿಚಾರದಿಂದ ಅನೇಕರನ್ನು ಪ್ರಭಾವಿಸಿದರು. ಧರ್ಮ ಸಂಸ್ಕೃತಿ ಮತ್ತು ನಮ್ಮ ದೇಶದ, ನಮ್ಮನ್ನು ಹೇಳಿದ್ದೇನೆಲ್ಲ ಆಗ್ತಾನೆ, ಅನೇಕ ಮೌಲ್ಯಗಳ ಬಗ್ಗೆ ಅವ್ರದ್ದು ಅನೇಕ ಕಡೆಗಳಲ್ಲಿ ಅವರ ಭಾಷಣಗಳೆಲ್ಲ ನಡೆದಿತ್ತು. ಲಯನ್ಸ್ ಕ್ಲಬ್ನವರು ಕರೆದಿದ್ರು. ವೇದಿಕೆ ಮೇಲೆ ಹತ್ತಬೇಕಿನ್ನವರು. ಆಗ ಪಕ್ಕದಲ್ಲಿ ಇದ್ದಂಥ ಅವರ ಆ ಸಭೆಯ ಅಧ್ಯಕ್ಷರು ಹೇಳಿದರು, ದಯವಿಟ್ಟು ರಾಜಕೀಯ ಮತ್ತು ಧರ್ಮ ಮಾತಾಡಬೇಡಿ ಅಂತ ಹೇಳಿದರು, ಇನ್ನೇನು ಬೇಕಾದ್ರೆ ಮಾತಾಡಿ ಅಂದರು. ಗುರೂಜಿಯವರು ಒಂದು ಸಲ ಆಶ್ಚರ್ಯ ಆಯಿತು ಗುರೂಜಿಯವರಿಗೆ. ಭಾಳ ಗಂಭೀರ ವದನರಾದರು ಗುರೂಜಿ. ವೇದಿಕೆ ಮೇಲೆ ಕೂತರು.
ಕಾರ್ಯದರ್ಶಿ ಮತ್ತೆ ಬಂದು ಅದೇ ಚೀಟಿಯನ್ನು ಕೊಟ್ಟ. ಧರ್ಮ ಮತ್ತು ರಾಜಕೀಯದ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಅಂತೇಳಿ. ಗುರೂಜಿಯವರು ಚೀಟಿಯನ್ನು ನೋಡಿದರು. ಪ್ರಾರಂಭದಲ್ಲೇ, ತನ್ನ ಭಾಷಣದ ಪ್ರಾರಂಭದಲ್ಲೇ ಅದನ್ನೇ ಉಲ್ಲೇಖ ಮಾಡಿದರು ಅವರು. ನನಗಿಲ್ಲಿ ಚೀಟಿ ಕೊಟ್ಟಿದ್ದಾರೆ, ಇಲ್ಲಿಗ ನಾನು ರಾಜಕೀಯ ಮತ್ತು ಧರ್ಮ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. 43ನೇ ಇಸ್ವಿ ನೆನಪಿಟ್ಕೊಳ್ಳಿ, ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ನಮಗೆ. ಗುರೂಜಿಯವರು ಹೇಳಿದರು, ರಾಜಕೀಯ ಮಾತನಾಡಬಾರ್ದು ಅಂತ ಹೇಳಿದರೆ ನನಗೆ ಅರ್ಥ ಆಗುತ್ತೆ. ಲಯನ್ಸ್ ಕ್ಲಬ್ನವರು ಚೀಟಿ ಕೊಟ್ಟಿದ್ದಾರೆ, ಯಾಕೆ ಹೇಳಿದ್ದಾರೆ ಅಂತ ಅರ್ಥ ಆಗುತ್ತೆ. ಆದರೆ ಧರ್ಮ ಮಾತನಾಡಬಾರ್ದು ಅಂತ ಹೇಳಿದರೆ ಏನು ಅರ್ಥ? ನಮ್ಮ ದೇಶದಲ್ಲಿ ಧರ್ಮ ಮಾತನಾಡಬಾರ್ದು ಅಂದರೆ ಅರ್ಥ ಏನು? ವಿವೇಕಾನಂದರು ಯಾವಾಗಲೊಂದು ಮಾತನ್ನು ಹೇಳ್ತಾ ಇದ್ರು, ಮ್ಯಾನ್ ವಿದೌಟ್ ಧರ್ಮ ಇಸ್ ಎ ಮ್ಯಾನ್ ವಿದೌಟ್ ಹಾರ್ಟ್. ಅಷ್ಟು ಮಾತ್ರ ಅಲ್ಲ, ಸಂಸ್ಕೃತದಲ್ಲೊಂದು ಸುಭಾಷಿತ ಇದೆ, ಧರ್ಮೇಣ ಹೀನ ಪಶುಭಿ ಸಮಾನ. ಧರ್ಮ ಇಲ್ಲದಿದ್ದವನು ಪ್ರಾಣಿಗೆ ಸಮಾನ ಅಂತ. ಆ ದೃಷ್ಟಿಯಲ್ಲಿ ನೋಡೋದಾದರೆ ಲಯನ್ಸ್ ಕ್ಲಬ್ ತನ್ನ ಹೆಸರನ್ನು ಸಾರ್ಥಕ ಮಾಡಿಕೊಂಡಿದೆ. ಯಾಕಂದರೆ ಪ್ರಾಣಿ ತಾನೇ ಅದು, ಅದಕ್ಕೆ ಇಲ್ಲಿ ಮಾತಾಡುವಾಗಿಲ್ಲ. ಅಲ್ಲಿ ಈ ರೀತಿ ಮಾತಾಡಿ ಧರ್ಮದ ಬಗ್ಗೆನೇ ಅವರು ಉಪನ್ಯಾಸ ಮಾಡಿದರು. ಭಾಳ ಪ್ರಸಿದ್ಧವಾದಂಥ ಭಾಷಣ ಅದು. ಗುರೂಜಿಯವರ ಸಮಗ್ರ ಪುಸ್ತಕವನ್ನು ತೆಗೆದು ನೋಡಿದರೆ ಆ ಭಾಷಣ ಅದರಲ್ಲಿ ಓದ್ಬೋದು ನಾವು. ಅಂದರೆ ಎಲ್ಲದರ ಜೊತೆ ಚೌಕಾಸಿ ಮಾಡ್ಕೊಳ್ತಿರ್ಲಿಲ್ಲ. ನಾನು ಹೇಳಿದಲ್ಲ, ನಮ್ಮ ಧರ್ಮ, ಸಂಸ್ಕೃತಿ, ರಾಷ್ಟ್ರ ಇದರ ಬಗ್ಗೆ ಎಂದಿಗೂ ರಾಜಿ ಮಾಡ್ಕೊಳ್ಬಾರ್ದು ಅನ್ನುವಂಥ ವಜ್ರ ಕಠೋರತೆ ಇದು ರಾಷ್ಟ್ರೀಯ ಚಾರಿತ್ರ್ಯದ ಲಕ್ಷಣ ಇದೆ. ಗುರೂಜಿಯವರು ಅದೇ ರೀತಿ ಇದ್ದರು. ಅವರು ಕೆಲವು ಸಂಗತಿಗಳನ್ನು ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಇತಿಹಾಸದಲ್ಲಿ ಅನೇಕ ಸಂಗತಿಗಳನ್ನು ನಮಗೆ ತಪ್ಪಾಗಿಯೇ ಕಲಿಸಿದ್ದಾರೆ ಅಥವಾ ಆ ರೀತಿ ಬಿಂಬಿಸ್ತಾ ಇದ್ದಾರೆ. 1953ರಲ್ಲಿ ಅವರು ಚಿತ್ತೋಡಕ್ಕೆ ಹೋದರು. ಚಿತ್ತೋಡ್ನಲ್ಲಿ ಅನೇಕ ಕೋಟೆಗಳನ್ನು ನೋಡ್ತಾ ನೋಡ್ತಾ ಆ ಪದ್ಮಿನಿ ಮಹಲಿಗೆ ಬಂದರು. ಅವರಲ್ಲಿ ಆ ಪದ್ಮಿನಿ ಮಹಲ್ನಲ್ಲಿ ಅಲ್ಲಿದ್ದಂಥ ಗೈಡ್ ವರ್ಣನೆ ಮಾಡ್ತಾ ಇದ್ದ, ಸರ್ಕಾರಿ ಗೈಡ್ ಅವನು ಇದ್ದಾನಲ್ಲ, ಅವನು ಹೇಳ್ದ, ಒಂದು ಜಾಗಕ್ಕೆ ಕರ್ಕೊಂಡು ಬಂದ. ರಾಣಾ ರತನ್ ಸಿಂಗ್ ಅವನು ತನ್ನ ಹೆಂಡತಿಯಾದ ಪದ್ಮಿನಿಯ ಪ್ರತಿಬಿಂಬವನ್ನು ಅಲ್ಲಾವುದ್ದೀನ್ ಖಿಲ್ಜಿಗೆ ಕನ್ನಡಿಯಲ್ಲಿ ತೋರಿಸ್ದಲ್ಲ, ಆ ಜಾಗ ಇದು ಅಂತ ಹೇಳ್ದ. ಗುರೂಜಿಯವರು ಏಕ್ದಮ್ ಸಿಟ್ಟು ಬಂತು ಗುರೂಜಿಯವರಿಗೆ. ಗುರೂಜಿಯವರು ಅಲ್ಲೇ ಜೋರಾಗಿ ಹೇಳಿದರು, ಪೂರ್ತಿ ಸುಳ್ಳಿದು, ಅಪ್ಪಟ ಸುಳ್ಳಿದು ಅಂತ ಗುರೂಜಿಯವರು ಹೇಳಿದರು. ಅವನಿಗೆ ಆಶ್ಚರ್ಯ ಆಯಿತು. ಅವನು ಗೈಡ್ ಅವನು. ಗುರೂಜಿಯವರು ಹೇಳಿದರು, ಎಲ್ಲೂ ಕೂಡ ಅದರಲ್ಲಿ ಚರಿತ್ರೆಯಲ್ಲಿ ಇದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ. ಒಂದು ಸಣ್ಣ ಅಪಮಾನ ಆದರೂ ಮೀಸೆ ತಿರುವಿ ಸ್ವಾಭಿಮಾನದಿಂದ ಎದ್ದು ನಿಲ್ಲುವಂಥ ರಜಪೂತಿ ಜನಾಂಗಕ್ಕೆ ಸೇರಿದಂಥ ರಾಜ ತನ್ನ ಹೆಂಡತಿಯ ಪ್ರತಿಬಿಂಬವನ್ನು ಕೂಡ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಹೇಗಿದು ಒಪ್ಕೊಳ್ಳೋದು ಇದನ್ನು? ಅಲ್ಲಿದ್ದವರೆಲ್ಲ ಆಶ್ಚರ್ಯಚಕಿತರಾದರು. ಹೇಳ್ತಾ ಇರೋರು ಯಾರು? ಮತ್ತೆ ಮಹಾನ್ ನಾಯಕರೊಬ್ಬರು ಹೇಳ್ತಿದ್ದಾರೆ. ಅಂದರೆ ಗುರೂಜಿಯವರ ಜೀವನ, ವ್ಯಕ್ತಿಗತ ಜೀವನ ಅವ್ರದ್ದು ಹೀಗೆ ಇತ್ತು ಗುರೂಜಿಯವ್ರದ್ದು. ಹೀಗಾಗಿ ಗುರೂಜಿಯವರು ಇದನ್ನು ಹೇಗೆ ಸಹಿಸ್ಕೊಳ್ತಾರೆ? ಅವ್ರು ನೋಡಿ, ರಾಷ್ಟ್ರೀಯ ಚಾರಿತ್ರ್ಯದ ಬಗ್ಗೆ ಅವರು ಕೊಟ್ಟಂಥ ಭಾಷಣ ಇವತ್ತಿಗೂ ಪ್ರಸ್ತುತ ಅಂತ ಅನಿಸ್ತದೆ. ಆ ನಂತರ ನಡೆದಂಥ ವಿದ್ಯಮಾನಗಳನ್ನು ನೋಡಿದಾಗ ನಮಗೆ ಅನ್ನಿಸ್ತಾ ಇರುತ್ತೀಗ ಎಷ್ಟು ಪ್ರಸ್ತುತ. ಸ್ವಾತಂತ್ರ್ಯ ಬಂದು 10 ವರ್ಷಗಳು ಕೂಡ ಆಗಿಲ್ಲ. ಭಾಷಾವಾರು ಪ್ರಾಂತಗಳಿಗೋಸ್ಕರ ನಮ್ಮ ದೇಶದಲ್ಲಿ ದೊಡ್ಡ ಜಗಳ ನಡೀತು. ಹಿಂಸಾಚಾರವೇ, ಹಿಂಸಾಕಾಂಡಗಳು ನಡೆದಾಯಿತು. ಯಾವ ರೀತಿಯಲ್ಲಿ ನಡೆದಾಯಿತು? ಸ್ವಾತಂತ್ರ್ಯ ಪೂರ್ವ ನಮ್ಮ ದೇಶದಲ್ಲಿ ಇದ್ದಂಥ ವಾತಾವರಣ, ಒಂದು ದೇಶಭಕ್ತಿ ವಾತಾವರಣ 10 ವರ್ಷದಲ್ಲಿ ಯಾವ ರೀತಿ ಬದಲಾಯಿತು? ಪಂಜಾಬಿಗೆ ಪ್ರತ್ಯೇಕ ಸ್ಥಾನಮಾನ ಕೊಡದೇ ಇದ್ದರೆ, ಪಂಜಾಬಿನ ನಾಯಕರಾಗಿದ್ದಂಥ ಮಾಸ್ಟರ್ ತಾರಾ ಸಿಂಗ್ ಹೇಳಿದರು, ನಾವು ಪಾಕಿಸ್ತಾನದ ಸೈನ್ಯದ ಸಹಾಯ ತಗೊಂಡು ಪ್ರತ್ಯೇಕ ಪಂಜಾಬನ್ನು ರಚಿಸ್ತೀವಿ, ರಾಜ್ಯವನ್ನು ರಚಿಸ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಜವಾಹರ್ಲಾಲ್ ನೆಹರೂರವರಿಗೆ. ಆಂಧ್ರದ ನಾಯಕರು ಹೇಳಿದರು, ನೀವು ನಮಗೆ ಪ್ರತ್ಯೇಕ ರಾಜ್ಯವನ್ನು, ಆಗ ತಮಿಳುನಾಡು ಆಂಧ್ರ ಒಂದಾಯಿತು, ಪ್ರತ್ಯೇಕ ಮಾಡದೇ ಹೋದರೆ ನಾವು ರಷ್ಯಾದ ಸಹಾಯ ತಗೊಳ್ಬೇಕಾಗುತ್ತೆ. ಏನು ಮಾತಿದು? ರಷ್ಯಾದ ಸಹಾಯ ತಗೊಳ್ಬೇಕಾಗಿತ್ತು ನಾವು. ಇಂಥ ಮಾತುಗಳು ಕೇಳಿ ಬಂತು. ನಮಗೆಲ್ಲ ಗೊತ್ತೇ ಇದೆ, ಪ್ರಾಂತೀಯತೆ, ಜಾತೀಯತೆ, ಭಾಷೆ ಜಗಳಗಳು ಇವತ್ತಿಗೂ ಜೀವಂತವಾಗಿದೆ. ಇದು ಎಪ್ಸೋದು ಭಾಳ ಸುಲಭ. ಅದು ಆ ಅಭಿಮಾನದಿಂದ ಮೇಲೆ ನಿಂತ್ಕೊಳ್ಬೇಕಲ್ಲ. ಎಲ್ರಿಗೂ ಅಭಿಮಾನ ಇರಲೇಬೇಕು, ಆದರೆ ದುರಭಿಮಾನ ಕುಡ್ದು ಅದರದ್ದು. ಅದಕ್ಕಿಂತ ರಾಷ್ಟ್ರಾಭಿಮಾನ ಮೇಲಂತ ಆಗಬೇಕಲ್ಲ. ಶಿವಸೇನೆಯ ಪ್ರಮುಖರಾಗಿದ್ದಂಥ ಬಾಳಾ ಠಾಕ್ರೆ ಒಂದೊಂದು ಸಲ ಗುರೂಜಿಯವರನ್ನ 60ರ ದಶಕದಲ್ಲಿ ಭೇಟಿ ಮಾಡಲಿಕ್ಕೆ ಬಂದಿದ್ದರು. ಬಂದಾಗ ಅವರು ಗುರೂಜಿಯವರ ಹತ್ರ ಒಂದು ಆಕ್ಷೇಪ ವ್ಯಕ್ತಪಡಿಸಿದರು. ನಿಮ್ಮದೇ ಆದಂಥ ಭಾರತೀಯ ಜನಸಂಘ ರಾಜಕೀಯ ಪಕ್ಷ ಅದು ಶಿವಸೇನೆ ಜೊತೆ ಅದು ಸಹಕರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಅವರು. ಆಗ ಗುರೂಜಿಯವರೊಂದು ಮಾತನ್ನು ನೇರವಾಗಿ ಹೇಳಿದರು, ನೋಡಿ ಬಾಳಾ ಠಾಕ್ರೆ ಅವರೇ, ಭಾರತೀಯ ಜನಸಂಘ ಇದು ಪ್ರಾಂತೀಯವಾದವನ್ನು ಒಪ್ಕೊಂಡಿಲ್ಲ. ಒಂದು ಪ್ರಾಂತದ ಜನರನ್ನು ಇನ್ನೊಂದು ಪ್ರಾಂತದ ವಿರುದ್ಧ ಎತ್ತಿ ಕಟ್ಟುವುದನ್ನು ಭಾರತೀಯ ಜನಸಂಘ ಮಾನ್ಯ ಮಾಡೋದಿಲ್ಲ. ಇದು ನಮ್ಮ ನೀತಿ. ಹೀಗಾಗಿ ಅವರು ಸಹಕರಿಸದೇ ಇದ್ದರೆ ನಾನು ತುಂಬ ಸಂತೋಷ ಪಡ್ತೀನಿ ಅಂದರು ಗುರೂಜಿಯವರು. ಇದು ಬಾಳಾ ಠಾಕ್ರೆಗೆ ಅವರು ಕೊಟ್ಟಂಥ ಉತ್ತರ ಅದು. ಸೊ ನಮ್ಮ ದೇಶದಲ್ಲಿ ಈ ರೀತಿ ನಡೀತೈತಲ್ಲ.
ಎಷ್ಟು ಬಾರಿ ಗುರೂಜಿಯವರು ಆ ದಶಕದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಹೆಜ್ಜೆ ಹೆಜ್ಜೆಗೆ ಅವರು ಹೇಳ್ತಾ ಇದ್ದರು, ರಾಷ್ಟ್ರೀಯ ಚಾರಿತ್ರ್ಯದ ಅಭಾವದಿಂದ, ಕೊರತೆಯಿಂದ ಈ ರೀತಿಯ ಲಕ್ಷಣಗಳನ್ನು ನಾವು ದೇಶದಲ್ಲಿ ಕಾಣ್ತೀವಿ. ನಾವು 63-64 ಇಸ್ವಿ, ಆ ಇಸ್ವಿನಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಭೀಕರವಾದಂಥ ಆಹಾರದ ಕ್ಷಾಮ ತಲೆದೋರ್ತಲ್ಲಿ, ಪಂಜಾಬ್ನಲ್ಲಿ, ಮಧ್ಯಪ್ರದೇಶದಲ್ಲಿ ಹೆಚ್ಚುವರಿ ಗೋಧಿ ದಾಸ್ತಾನಿತ್ತಲ್ಲಿ. ಎಲ್ಲಿವರೆಗೆ ಅಂದರೆ ಪಂಜಾಬ್ನಲ್ಲಿ ಗೋಧಿ ಕೆಡ್ಲಿಕ್ಕೆ ಪ್ರಾರಂಭವಾಗಿ ದನಕರುಗಳಿಗೆ ಹಾಕ್ಲಿಕ್ಕೆ ಶುರು ಮಾಡಿದರು ಅಂತ ಪತ್ರಿಕೆಯಲ್ಲಿ ವರದಿ ಬಂದಿತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಉಪವಾಸದಿಂದ ಸಾಯ್ತಾ ಇದ್ದಂಥ ಪಕ್ಕದ ಉತ್ತರ ಪ್ರದೇಶಕ್ಕೆ ಒಂದು ಕಾಳನ್ನು ಕೊಡಲ್ಲ ಅಂತ ಅಲ್ಲಿಯ ಮುಖ್ಯಮಂತ್ರಿ ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಬಿಟ್ಟಿದ್ರು. ಎಂಥ ಸ್ಥಿತಿ ಇದು! 10,000 ಮೈಲ್ ದೂರದಲ್ಲಿರುವಂಥ ಅಮೇರಿಕದಿಂದ ಗೋಧಿಯನ್ನು ತರಿಸ್ಕೊಳ್ತೀವಿ, ಪಕ್ಕದ ರಾಜ್ಯದಿಂದ ನಮ್ಮ ದೇಶದಲ್ಲಿ ತರಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಗುರೂಜಿಯವರು ಜಬಲ್ಪುರದ ಭಾಷಣದಲ್ಲಿ ಇದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರು. ಎಂಥ ಬೌದ್ಧಿಕ ದಾರಿದ್ರ್ಯ ನಮ್ಮದು! ರಾಷ್ಟ್ರೀಯತೆ ಇದರಲ್ಲಿ ಶೂನ್ಯ. ಇದರಲ್ಲಿ ಆಮೇಲೆ ಕೇಂದ್ರ ಸರ್ಕಾರ ಮಧ್ಯೆ ಬರಬೇಕಾಯ್ತು ಆ ಗೋಧಿಯನ್ನು ಕೊಡಬೇಕಾದ್ರೆ. ಅದಕ್ಕೆ ಪ್ರತಿಯಾಗಿ ಉತ್ತರ ಪ್ರದೇಶ ಸರ್ಕಾರನೂ ಹಾಗೆ ನಡ್ಕೊಳ್ತು. ನಿಮಗೆ ಸಕ್ಕರೆ ಕೊಡಲ್ಲ ಅಂತ ಹೇಳಿಬಿಟ್ರು ಉತ್ತರ ಪ್ರದೇಶ ಸರ್ಕಾರ. ನೀವು ನಮ್ಗೆ ಗೋಧಿ ಕೊಡದೆ ಹೋದರೆ ನಿಮ್ಗೆ ನಮ್ಗೆ ಸಕ್ಕರೆ ಕೊಡಲ್ಲ ನಾವು. ಎಂಥ ಸ್ಥಿತಿ ಇದು! ಅದಕ್ಕೆ ಗುರೂಜಿ ಅವರು ರಾಷ್ಟ್ರೀಯ ಚಾರಿತ್ರ್ಯ ಅಂತ ಯಾವ ವಿಷಯವನ್ನು ಇಟ್ಟರು, ಅದು ಎಷ್ಟರ ಮಟ್ಟಿಗೆ ಪ್ರಸ್ತುತ ಅಂತ ಹೇಳೋದು ಗೊತ್ತಾಗುತ್ತೆ. ನಾವೆಲ್ಲ ಜನರಲ್ ಕಾರ್ಯಪ್ಪನವರ ಹೆಸರನ್ನು ಕೇಳಿರ್ಬೋದು. ಜನರಲ್ ಕಾರ್ಯಪ್ಪನವರು ದಂಡನಾಯಕರಾಗಿದ್ದವರು. ನಮ್ಮ ಸಂಘದ ಕಾರ್ಯಕ್ರಮಕ್ಕೆ ಅವರು 62 ನಿಮಿಷದಲ್ಲಿ ಮಂಗಳೂರಿಗೆ ಬಂದಿದ್ದರು. ಅದಕ್ಕೆ ಮುಂಚೆ ಅವರು ಮುಂಬೈನಲ್ಲಿ ಒಮ್ಮೆ ಗುರೂಜಿಯವರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದರು. ಗುರೂಜಿಯವ್ರ ಹತ್ರ ಸುಮಾರು 1 ಗಂಟೆ ಮಾತಾಡಿದರು. ಆ ಮಾತುಕತೆಯಲ್ಲಿ ಆವತ್ತಿನ ನೀರಿನಲ್ಲಿ ಭುಗಿಲೆದ್ದಿರುವಂಥ ಭಾಷಾ ಅವರು ಪ್ರಾಂತಗಳು, ಅದಕ್ಕೆ ಸಂಬಂಧಪಟ್ಟಂಥ ಹಿಂಸಾಚಾರ, ವಿವಾದಗಳಿಗೆ ಸಂಬಂಧಪಟ್ಟಾಗೆ ಮಾತುಕತೆ ನಡೀತಾ ಇತ್ತಲ್ಲಿ. ಮಾತುಕತೆ ನಡೀತಾ ಇರಬೇಕಾದ್ರೆ ಅವರು ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲೇ ಮಾತಾಡ್ತಾಯಿದ್ರು. ಯಾಕಂದರೆ ಅವ್ರು ಬೆಳೆಬಂದ ವಾತಾವರಣ ಹೇಗೆ ಇತ್ತು. ಅವರು ಜನರಲ್ ಕಾರ್ಯಪ್ಪನವರು ಕನ್ನಡದಲ್ಲೋ ಅಥವಾ ಹಿಂದಿನಲ್ಲೋ ಅಥವಾ ಬೇರೆ ಯಾವುದೋ ಭಾರತೀಯ ಭಾಷೆಯಲ್ಲಿ ಮಾತಾಡ್ತಿದ್ದದ್ದು ಭಾಳ ಕಡಿಮೆ ಅವರು. ಆದರೆ ಅವರ ದೇಶಭಕ್ತಿ ಬಗ್ಗೆ ಯಾರಿಗೇನು ಪ್ರಶ್ನೆನೇ ಇಲ್ಲ ತಾನೆ ಜನರಲ್ ಕಾರ್ಯಪ್ಪನವರು. ಅವರು ಗುರೂಜಿಯವರ ಹತ್ರ ಮಾತಾಡ್ತಾ ಒಂದು ಪ್ರಶ್ನೆಯನ್ನು ಕೇಳಿದರು. ಅವರು, ಗುರೂಜಿಯವರೇ, ಇಂಗ್ಲೀಷ್ನಲ್ಲಿ ಮಾತಾಡಿದರೆ ಅದು ದೇಶಭಕ್ತಿ ಕಡಿಮೆ ಇದೆ ಅಂತ ನೀವು ಭಾವಿಸ್ತೀರಾ ಅಂತ ಕೇಳಿದರು. ನೋಡಿ, ಅವರು ದಂಡನಾಯಕರಾಗಿದ್ದವರು, ಗುರೂಜಿಯವರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದವರು. ಸಾಮಾನ್ಯವಾಗಿ ಉಳಿದವ್ರು ಏನು ಹೇಳ್ತಾರೆ, ಆಗ ಗುರೂಜಿಯನ್ನು ಆ ರೀತಿ ಅಷ್ಟು ದೊಡ್ಡ ಏನು ನಾಯಕರೇನು ಆಗಿರಲಿಲ್ಲ ಗುರೂಜಿಯವರು. ಗುರೂಜಿಯವರು ಹೇಳಿದರು, ಹೌದು ನಾನು ಭಾವಿಸ್ತೀನಿ ನಾನು ಅಂದರು. ನಮ್ಮ ದೇಶದ ಮಗನಾಗಿದ್ದರೆ ನಮ್ಮ ದೇಶದ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಮಾತಾಡಬೇಕು, ಮಾತೃಭಾಷೆಯಲ್ಲಿ ಮಾತಾಡಬೇಕು. ಮಾತೃಭಾಷೆಯಲ್ಲಿ ಮಾತಾಡಲಿಕ್ಕಾಗಲ್ಲ, ಎದುರುಗಡೆ ಅವನಿಗೆ ಅರ್ಥ ಆಗಲ್ಲ ಅಂದರೆ ಯಾವುದಾದ್ರೂ ಭಾರತೀಯ ಭಾಷೆಯನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿ. ಅದೂ ಆಗಲ್ಲ ಅಂದರೆ ಕೊನೆಯಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡಿ. ಇಲ್ಲೇ ಹೋದರೆ ಭಾರತದ ಯಾವುದೇ ಒಂದು ಭಾಷೆಯಲ್ಲಿ ನಾನು ಸರಾಗವಾಗಿ ಮಾತಾಡ್ಲಿಕ್ಕೆ ಬರಲ್ಲ ಅಂದರೆ ಅವನಲ್ಲಿ ದೇಶಭಕ್ತಿ ಭಾವ ಕಡಿಮೆ ಇದೆ ಅಂತ ಅಂದ್ಕೊಳ್ತೀನಿ. ಇಲ್ಲದ್ರೆ ಅಭ್ಯಾಸ ಮಾಡ್ಕೊಳ್ಬೇಕು ಅವನು. ಅವರು ಕರಿಯಪ್ಪನವ್ರಿಗೆ ಹೇಳಿದ ಮಾತಿದು. ಈ ಮಾತನ್ನು ಕರಿಯಪ್ಪನವರು ಉಲ್ಲೇಖ ಮಾಡಿದರು. ಈ ಕಾರಣದಿಂದ ನಾನು RSS ಮೆಚ್ತಾ ಇದ್ದೀನಿ. ಎಷ್ಟು ನೇರವಾಗಿ ಹೇಳಿದರು ಗುರೂಜಿಯವರು. ಅದಕ್ಕೋಸ್ಕರ 62ರಲ್ಲಿ ಮಂಗಳೂರಿನಲ್ಲಿ ನಡೆದಂಥ RSSನ ಪಥಸಂಚಲನ ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭಾಗವಹಿಸಬೇಕಾದ್ರೆ ಅದಕ್ಕೆ ಮುಂಚೆ ಅವರು ಗುರೂಜಿಯವರ ಜೊತೆ ನಡೆದಿದ್ದಂಥ ಈ ಸಂಭಾಷಣೆಯನ್ನು ಉಲ್ಲೇಖ ಮಾಡಿದರು. ಎಷ್ಟು ನೇರವಾಗಿ. ಮತ್ತು ನಾನೊಬ್ಬ ದಂಡನಾಯಕ, ನನ್ನ ಮುಂದೆ ಅವರು ಹೇಳಬೇಕಾದ್ರೂ ಕೂಡ ಹೇಳೋದನ್ನು ಯಾವುದನ್ನು ಯಾವ ಕಾಂಪ್ರಮೈಸು ಮಾಡ್ಕೊಂಡಿಲ್ಲ, ಇದನ್ನು ಅವರು ಉಲ್ಲೇಖ ಮಾಡಿದರು. ಸೊ ಈ ರೀತಿ ಗುರೂಜಿಯವರು ಅಂದರೆ ಎಲ್ಲೂ ಕೂಡ ಕಾಂಪ್ರಮೈಸೇ ಮಾಡ್ಕೊಳ್ತಿರುವಂಥ ಒಂದು ಮನೋಭಾವ ಮತ್ತು ಸ್ಪಷ್ಟವಾಗಿ ನಿರ್ಭೀಕವಾಗಿ ಇದನ್ನು ಹೇಳ್ತಿದ್ದಂಥ ರೀತಿ ಇದು. ನಾನು ಅದಕ್ಕೆ ಇವತ್ತಿನ ಪರಿಸ್ಥಿತಿ ಇದೆ ಅದನ್ನು ತುಲನೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಇನ್ನಷ್ಟು ಇದರ ಅವಶ್ಯಕತೆ ಇದೆ ಅಂತ ಅಳಿಸ್ಕೊಳ್ತಾ ಇದ್ದೀನಿ. ನಾನು ರಾಷ್ಟ್ರೀಯ ಚಾರಿತ್ರ್ಯದ ಬಗ್ಗೆ ಹೇಳಿದ್ದನ್ನು ಮತ್ತೆ 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 ಎಲ್ಲ ಹಂತಗಳಲ್ಲೂ ಎಲ್ಲ ಪ್ರದೇಶಗಳಲ್ಲಿ ಹೇಳಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಇವತ್ತು ಪರಿಸ್ಥಿತಿ ಸುಧಾರಿಸಿದೆ. ಇವತ್ತು ಉದ್ದೇಶಪೂರ್ವಕವಾಗಿ ಒಂದು ರೀತಿಯಲ್ಲಿ ಭ್ರಮೆಯನ್ನು ಉಂಟು ಮಾಡುವಂಥ ಒಂದು ದೊಡ್ಡ ಗುಂಪು ನಮ್ಮ ದೇಶದಲ್ಲಿದೆ. ದೊಡ್ಡ ಗುಂಪು ನಮ್ಮ ದೇಶದಲ್ಲಿದೆ. ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಎಲ್ಲರೂ ಕೂಡ. ದೊಡ್ಡ ದೊಡ್ಡ ಚಿಂತಕರು, ಬುದ್ಧಿಜೀವಿಗಳಂತ ಹಣೆಪಟ್ಟಿ ಕೂಡ ಅವರಿಗಿದೆ. ಹೇಗೆ ನಡ್ಕೊಳ್ತಾರೆ? ಅರುಂಧತಿ ರಾಯ್ ಹೆಸರನ್ನು ನಾವೆಲ್ಲ ಕೂಡ ಕೇಳಿರ್ಬೋದು. ನಾವು ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳುವಂಥ ತನ್ನ ಪುಸ್ತಕಕ್ಕೆ, ತನ್ನ ಕೃತಿಗೆ 1997ರಲ್ಲಿ ವಿಶ್ವಶ್ರೇಷ್ಠ ಸಮ್ಮಾನ ಬೂಕರ್ ಪ್ರಶಸ್ತಿಯನ್ನು ಪಡೆದವಳು. ಖ್ಯಾತ ಅಂತಾರಾಷ್ಟ್ರೀಯ ಮಟ್ಟದ ಕಾದಂಬರಿಕಾರ್ತಿ. ನಮ್ಮ ಸಂಸತ್ ಮೇಲೆ ದಾಳಿ ಮಾಡಿದಂಥ ಅಫ್ಜಲ್ ಗುರುವನ್ನು ಸ್ವಾತಂತ್ರ್ಯ ಹೋರಾಟಗಾರರಂತ ಬಣ್ಣನೆ ಮಾಡಿದವಳು. ಲೆಕ್ಕ ಹಾಕಿನಿ. ಸೊ 2008ರಲ್ಲಿ ಟೈಮ್ಸ್ ಆಫ್ ಇಂಡಿಯಾಕ್ಕೆ ಅವಳು ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಆಕೆ ಸ್ಪಷ್ಟವಾಗಿ ಹೇಳಿದ್ಲು, ಅಫ್ಜಲ್ ಗುರು ಅವನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ನಾನು ಅವನನ್ನು ನನ್ನ ಮನಸ್ಸಿನಲ್ಲಿ ಗೌರವ ಕೊಡ್ತೀನಿ. ನಾನು ಯಾವ ರೀತಿ ಗಾಂಧಿ, ಪಟೇಲ್, ನೆಹರುಗೆಲ್ಲ ಗೌರವ ಕೊಡ್ತೀನಿ, ಅದೇ ರೀತಿ ಅಫ್ಜಲ್ ಗುರಿಗೆ ನಾನು ಗೌರವ ಕೊಡ್ತೀನಿ. 2008ರ ಟೈಮ್ಸ್ ಆಫ್ ಇಂಡಿಯಾದಲ್ಲಿ
ಇಸ್ವಿನಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಕೊಟ್ಟಂಥ ಆಕೆಯ ಸಂದರ್ಶನ ನೋಡಿ. ಯಾವ ಕೇಸು ಅವಳ ಮೇಲಾಗಲಿಲ್ಲ, ಯಾರೂ ಅದನ್ನು ವಿರೋಧನೂ ಮಾಡಲಿಲ್ಲ. ದುರ್ದೈವ ನೋಡಿ ನಮ್ಮ ದೇಶದಲ್ಲೇ ಇದ್ದು ನಮ್ಮ ದೇಶದ ಬಗ್ಗೆ ಈ ರೀತಿ ಸಂಸತ್ತಿನ ಮೇಲೆ ದಾಳಿ ಮಾಡಿದಂಥ ಒಬ್ಬ ಭಯೋತ್ಪಾದಕನಿಗೆ ಈ ರೀತಿ ಒಂದು ಪಟ್ಟ ಕಟ್ಟಿದರೆ, ಮಹಾತ್ಮನ ಪಟ್ಟ ಕಟ್ಟಿದರೆ ಏನಾಗ್ಬೋದು? ಏನು ಅನ್ಸತ್ತೆ ನಮಗೆ? 2010ರಲ್ಲಿ ದಿಲ್ಲಿನಲ್ಲಿ ಒಂದು ವಿಚಾರಣಾ ಸಂಕಿರಣ ನಡೀತು. ಫ್ರೀಡಮ್ ದಿ ಓನ್ಲಿ ವೇ ಅಂತ ಅದರ ಹೆಸರು. ಆ ವಿಚಾರಣಾ ಸಂಕಿರಣದ ಹೆಸರು ಆಜಾದಿ ಏಕಿ ಮಾರ್ಗ್ ಅಂತಂದ್ರೆ. 3 ಜನ ಮುಖ್ಯ ಭಾಷಣಕಾರಿದ್ದರು. ಒಬ್ಬರು ಸೈಯದ್ ಗಿಲಾನಿ, ಇನ್ನೊಬ್ಬರು ವರವರ್ ರಾವ್, ಮೂರನೇದು ಅರುಂಧತಿ ರಾಯ್. ಸೈಯದ್ ಗಿಲಾನಿ ಯಾರು ಅಂತ ನಾವೇನೇನು ಹೇಳಬೇಕಾಗಿಲ್ಲ, ತುಂಬ ಜನರಿಗೆ ಚೆನ್ನಾಗಿ ಗೊತ್ತದು. ಸೊ ಕಾಶ್ಮೀರಕ್ಕೆ ಪ್ರತ್ಯೇಕ ದೇಶದ ಸ್ಥಾನ ಕೊಡಬೇಕಂತ ಹೇಳೋದಕ್ಕೆ ಹೋರಾಟ ಮಾಡ್ತಾ ಇದ್ದವರು. ಅವ್ರ ಬಗ್ಗೆ ಇಂಡಿಯಾ ಟುಡೇನಲ್ಲಿ ಒಂದು ಲೇಖನ ಬಂತು. ಆ ಲೇಖನದಲ್ಲಿ ಅವ್ರ ಬಗ್ಗೆ ವರ್ಣನೆ ಮಾಡಿದಂಥ ರೀತಿ, ಈ ಲವ್ಸ್ ಟು ಹೇಟ್ ಇಂಡಿಯಾ, ಎ ಪರ್ಸನ್ ಹೂ ಲವ್ಸ್ ಟು ಹೇಟ್ ಇಂಡಿಯಾ, ಪ್ರೋ ಪಾಕಿಸ್ತಾನಿ ಸಪ್ರೇಟಿಸ್ಟ್ ಸೈಯದ್ ಗಿಲಾನಿ, ಅವನೊಬ್ಬ ಭಾಷಣಕಾರ. ಎರಡನೇ ಭಾಷಣಕಾರ ವರವರ್ ರಾವ್ ಖ್ಯಾತ ಮಾವೋವಾದಿ ಚಿಂತಕ, ನಕ್ಸಲ್ ಹೋರಾಟವನ್ನು ಬಲವಾಗಿ ಸಮರ್ಥನೆ ಮಾಡ್ತಾ ಇದ್ದರು. ಇವರು ಎರಡನೇವರು. ಮೂರನೇವರು ಅರುಂಧತಿ ರಾಯ್ ಅವರು ಸ್ಪಷ್ಟವಾಗಿ ಆ ಭಾಷಣದಲ್ಲಿ ಹೇಳಿದರು, ಕಾಶ್ಮೀರ್ ಹ್ಯಾಸ್ ಬಿನ್ ನೆವರ್ ಬೀನ್ ಎನ್ ಇಂಟಗ್ರಲ್ ಪಾರ್ಟ್ ಆಫ್ ಇಂಡಿಯಾ. ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ವಾತಂತ್ರ್ಯ ಕೊಡಬೇಕು. ಅವಳು ಮಾಡಿದಂಥ ವಿಚಾರ ಸಂಕಿರಣದಲ್ಲಿ ಮಾಡಿದಂಥ ಭಾಷಣ ಮಾರನೇ ದಿನ ಪತ್ರಿಕೆಗಳಲ್ಲಿ ಪ್ರಕಟ ಆಯಿತು. ಕೆಲವರು ವಿರೋಧ ಮಾಡಿದರು. ಆದರೆ ಕೋರ್ಟಲ್ಲಿ ಕೇಸು ಯಾರನ್ನು ಸ್ವೀಕಾರ ಮಾಡಲೇ ಇಲ್ಲ. ಅವರು ವ್ಯಕ್ತಿ ಸ್ವಾತಂತ್ರ್ಯದ ಅತಿರೇಕದ ಅಪಾಯ ಇದು ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ಕಾರದ ವಿರುದ್ಧ ಮಾತಾಡಿದಲ್ಲ, ಸರ್ಕಾರ ವಿರುದ್ಧ ಮಾತಾಡ್ದನ್ನು ಸಹಿಸ್ಕೊಳ್ಬೇಕು. ಅದರ ತಪ್ಪು. ದೇಶದ ಬಗ್ಗೆ ಅಥವಾ ಒಬ್ಬ ಆತಂಕಕಾರಿ ಭಯೋತ್ಪಾದಕನಿಗೆ ಈ ರೀತಿಯ ಪಟ್ಟ ಕಟ್ಟಿಬಿಡುವಂಥದ್ದು, ಅವನ ಬಗ್ಗೆ ಈ ರೀತಿಯ ಮಾತನಾಡುವಂಥದ್ದು, ಇದ್ರ ಎಷ್ಟರ ಮಟ್ಟಿಗೆ ಉಚಿತ ಇದು? ಬುರಾನ್ ವಾನಿ ಹೆಸರನ್ನು ನಾವು ಕೂಡ ಕೇಳಿದ್ದೀವಿ. ಹಿಜ್ಬುಲ್ ಮುಜಾಹಿದ್ದೀನ್ ಅವನ ಭಾರಿ ದೊಡ್ಡ ಅದರ ನಾಯಕನಾಗಿದ್ದವನು. ಅನೇಕ ಭಾರತೀಯ ತರುಣರನ್ನು, ಕಾಶ್ಮೀರಿ ತರುಣರನ್ನು ಇಲ್ಲಿಂದ ಪಾಕಿಸ್ತಾನಕ್ಕೆ ಕರ್ಕೊಂಡೋಗಿ ತರಬೇತಿ ಕೊಟ್ಟು ಭಾರತದಲ್ಲಿ ಬಂದು ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಪ್ರಚೋದನೆ ಮಾಡ್ತಿದ್ದವನು. ಸೊ 2016ರಲ್ಲಿ ಅವನನ್ನು ನಮ್ಮ ಭದ್ರತಾ ಪಡೆಯವರು ಕೊಂದಾಕಿದ್ರು. ಅವರು ಇಂಥ ಒಬ್ಬ ಪ್ರಮುಖನನ್ನು ಯಾರ ತಲೆಗೆ ಸರ್ಕಾರ ಬಹುಮಾನ ಘೋಷಣೆ ಮಾಡಿತ್ತು ಅಂಥವನನ್ನು ಭದ್ರತಾ ಪಡೆಗಳಿಗೆ ಕೊಂದರು. ಪರಿಸ್ಥಿತಿನೇ ಇದೆ ಕಾಶ್ಮೀರದಲ್ಲಿ. 53 ದಿನ ಕರ್ಫ್ಯೂ ಹಾಕಬೇಕಾಯಿತು. ಕಾಶ್ಮೀರದಲ್ಲಿ ಎಷ್ಟು ದೊಡ್ಡ ಒಂದು ಹಿಂಸಾಚಾರ ನಡೀತು ಲೆಕ್ಕ ಹಾಕಿ. ಕಾಶ್ಮೀರ ಕಣಿವೆಯಲ್ಲಿ 53 ದಿನ ಕರ್ಫ್ಯೂ, 96 ಜನ ಪ್ರಾಣ ಕೊಟ್ಟರು. 15,000 ಜನ ನಾಗರಿಕರಿಗೆ, ಅದರ ಜೊತೆಯಲ್ಲಿ 4,000 ಜನ ಭದ್ರತಾ ಪಡೆಯ ಸದಸ್ಯರಿಗೆ, ಅಂದರೆ ನಮ್ಮ ಸೈನಿಕರಿಗೆ ಗಾಯಗಳಾಯಿತು. ನೆನ್ಪಿಟ್ಕೊಳ್ಳಿ. ಒಬ್ಬನನ್ನು ಕೊಂದಿದ್ದಕ್ಕೆ ಭಾರತ ಹೇಗಿತ್ತಾಗ? ತಣ್ಣಗಾಗಿತ್ತು. ಇಡೀ ದೇಶ ತಣ್ಣಗಾಗಿತ್ತು. ಅಂದರೆ ಈ ರೀತಿ ಆದಾಗ ಸಾಮಾನ್ಯ ಜನರಲ್ಲಿದ್ದಂಥ ಒಂದು ರಾಷ್ಟ್ರೀಯ ಚಾರಿತ್ರ್ಯದ ಒಂದು ಪ್ರಜ್ಞೆ ಬಲವಾಗಿದ್ದರೆ ಯಾವ ರೀತಿ ವಿರೋಧ ಬರ್ತಾಯಿತ್ತು? ಬರ್ತಾ ಇಲ್ವಲ್ಲ. ಇದು ಹೇಗಿರ್ತದೆ? ನಾವೆಲ್ಲ ಕೂಡ ಬರೀ ಬುದ್ಧಿಜೀವಿಗಳು ಇಷ್ಟು ಅಂತ ನಾನು ಮಾತ್ರ ಹೇಳ್ತಾ ಇಲ್ಲ. ನಮ್ಮ ನಾಯಕರು ಹೇಗಿದ್ದಾರೆ? ನಮ್ಮ ವಿರೋಧ ಪಕ್ಷದ ನಾಯಕರು ವಿದೇಶಕ್ಕೆ ಹೋದ್ರಲ್ಲ. ವಿದೇಶಕ್ಕೆ ಹೋದಾಗ ಒಂದು ಸಲ ಒಂದು ವರ್ಜಿನಿಯಾದಲ್ಲಿ 2024ರಲ್ಲಿ ವರ್ಜಿನಿಯಾದಲ್ಲಿ ಭಾಷಣ ಮಾಡ್ತಾ ಅವರೊಂದು ಮಾತನ್ನು ಹೇಳಿದರು. ಏನು ಮಾತು ಹೇಳಿದರು? ದಿ ಫೈಟ್ ಇನ್ ಇಂಡಿಯಾ ಈಸ್ ವೆದರ್ ಎ ಸಿಕ್ ಈಸ್ ಎಲೋ ಟು ವೇರ್ ಟರ್ಬನ್, ವೆದರ್ ಎ ಸಿಕ್ ಈಸ್ ಎಲೋ ಟು ವೇರ್ ಕಾಡ ಅಂದರೆ ಆ ಕಬ್ಬಿಣದ ಲೋಹದ ಕಡಗ, ವೆದರ್ ಈಸ್ ಎಲೋ ಟು ಗೋ ಟು ಗುರುದ್ವಾರ. ಇದು ಭಾರತದಲ್ಲಿರುವಂಥ ಇವತ್ತಿನ ಚರ್ಚೆ ವಿಷಯ ಅಂತ ಹೇಳಿದರು. ಭಾರತದಲ್ಲಿದ್ದಂಥ ಅನೇಕ ಸಿಖ್ ನಾಯಕರು ಇದನ್ನು ವಿರೋಧ ಮಾಡಿದರು. ಟರ್ಬನ್ ಹಾಕ್ಕೊಳ್ಬೇಕೋ ಬೇಡೋ ಅಂತೇಳುವಂಥ ರೀತಿಯಲ್ಲಿ ಭಾರತ ಇದೆಯಾ? ಅವ್ರು ಹೇಳಿದ್ರು ಈವನ್ ಕರ್ಪಾನಿ ಸೆಲೋಡ್ ಆನ್ ಡೊಮೆಸ್ಟಿಕ್ ಫ್ಲೈಟ್ಸ್, ಆ ಸಣ್ಣ ಕತ್ತಿ ಇದೆಯಲ್ಲ, ಭಾರತದ ಡೊಮೆಸ್ಟಿಕ್ ಫ್ಲೈಟಲ್ಲಿ ಅದನ್ನು ಬಿಡ್ತಾ ಇದ್ದಾರೆ. ರಾಹುಲ್ ಗಾಂಧಿ, ನಮ್ಮ ದೇಶದ ವಿರೋಧ ಪಕ್ಷದ ನಾಯಕ, ವಿದೇಶಕ್ಕೆ ಹೋಗಿ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ. ಎಂಥ ಪರಿಸ್ಥಿತಿ ಇದು? ಈ ಸಮಯದಲ್ಲಿ ಗುರೂಜಿ ಅವರು 50ರ ದಶಕದಲ್ಲಿ ಮಾಡಿದಂಥ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾರೆ. ರಾಯ್ಪುರದಲ್ಲಿ, ಛತ್ತೀಸ್ಗಢನಲ್ಲಿ, ಇವತ್ತಿನ ಛತ್ತೀಸ್ಗಢಕ್ಕೆ ಸೇರಿದಂಥ ರಾಯ್ಪುರದಲ್ಲಿ ಅವರು ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲೇ ಮೊದಲನೇ ಭಾಗ ಅವ್ರದ್ದೇ ಹೀಗೆ ಇತ್ತು. ನಾನು ನಿನ್ನೆ ತಾನೇ ಪತ್ರಿಕೆಯಲ್ಲಿ ಓದಿದೆ. ನಾನು ಅಮೇರಿಕದಿಂದ ಬರ್ತಾ ನಮ್ಮ ಭಾರತದ ಪ್ರಧಾನಿಯವರು ನೆಹರು ಅವರು ಇಂಗ್ಲೆಂಡಿಗೆ ಇಳಿದಿದ್ರು. ಇಂಗ್ಲೆಂಡಿನಲ್ಲಿದ್ದಂಥ ಕೆಲವು ಭಾರತೀಯರು ಅವರು ವಿಮಾನ ನಿಲ್ದಾಣದಿಂದ ಹೊರಬರುತ್ತಲೇ ಕಪ್ಪು ಬಾವುಟ ಹಾರಿಸಿದರು.
ನೆಹರು ಮುರ್ದಾಬಾದ್ ಅಂತ ಘೋಷಣೆಯನ್ನು ಕೂಗಿದರು. ಕೆಲವರು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ಘಟನೆಯನ್ನು ಪತ್ರಿಕೆಯಲ್ಲಿ ಓದಿದಾಗ ನನ್ನ ಮನಸ್ಸಿಗೆ ತುಂಬ ದುಃಖ ಆಯಿತು. ನೆಹರು ಅವರು ಹೇಳಿದಂಥ, ಇದು ಗುರೂಜಿಯವರು ಹೇಳಿದಂಥ ವಾಕ್ಯ ಇದು. ಹೇಳಿದರು, ಯಾವುದೋ ಒಂದು ರಾಜಕೀಯ ನಮ್ಮಲ್ಲಿ ಮತಭೇದ ಇರಬಹುದು, ಅದರ ಒಂದು ವಿದೇಶಿ ನೆಲದಲ್ಲಿ ನಮ್ಮ ದೇಶದ ಪ್ರಧಾನಿಯನ್ನು ಈ ರೀತಿ ನಡೆಸ್ಕೊಳ್ಳುವಂಥದ್ದು ಎಲ್ಲ ಭಾರತೀಯರು ತಲೆ ತಗ್ಗಿಸುವಂಥ ವಿಷಯ. ಅವ್ರು ಹೇಳಿರುವಂಥ ವಿಷಯ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅವರು ಹೋಗಿರಲಿಲ್ಲ, ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಅವರು ಹೋಗಿರಲಿಲ್ಲ, ಭಾರತದ ಪ್ರಧಾನಿಯವರು. ಅವರಿಗಾಗುವಂಥ ಅಪಮಾನ ಇದು ಭಾರತಕ್ಕಾಗುವಂಥ ಅಪಮಾನ. ಅದನ್ನು ಹೇಳ್ತಾ ಅವರೊಂದು ವಾಕ್ಯವನ್ನು ಅವರು ಒಂದು ಘಟನೆಯನ್ನು ಉಲ್ಲೇಖ ಮಾಡಿದರು. ಚರ್ಚಿಲ್ ಅವರು ಯಾವಾಗ ವಿರೋಧ ಪಕ್ಷ ನಾಯಕರಾಗಿದ್ದರು, ಅವರೊಮ್ಮೆ ಅಮೇರಿಕಕ್ಕೆ ಹೋಗಿದ್ದರು. ಅವರು ತಮ್ಮ ದೇಶದಲ್ಲಿ ತಮ್ಮ ಸರ್ಕಾರದ ಒಂದು ಕಟು ಟೀಕಾಕಾರರಾಗಿದ್ದರು. ಅವರು ಅಮೇರಿಕದ ಪತ್ರಕರ್ತರಿಗೆ ಗೊತ್ತಿತ್ತು ಅವರಿಗೆ. ಅವರು ಚರ್ಚಿಲ್ರಿಗೆ ತಮ್ಮ ದೇಶದ ಸರ್ಕಾರದ ಸಾಧನೆ ಬಗ್ಗೆ ಅವರು ಪ್ರಶ್ನೆ ಕೇಳಿದರು. ಚರ್ಚಿಲ್ರಿಗೆ ಅದರ ಮರ್ಮ ಅರ್ಥ ಆಯ್ತು ಅವರಿಗೆ. ಚರ್ಚಿಲ್ ಹೇಳಿದರು, ನೀವೇನು ಬೇಕಾದರೂ ಪ್ರಶ್ನೆ ಕೇಳಿ, ನಾನು ನಮ್ಮ ಸರ್ಕಾರದ ಸಮರ್ಥಕ. ಐ ಆಮ್ ದಿ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ಮೈ ಕಂಟ್ರಿ, ಬಟ್ ಅಬ್ರೋಡ್ ಐ ಆಮ್ ದಿ ಸಪೋರ್ಟರ್ ಆಫ್ ಅವರ್ ಗವರ್ಮೆಂಟ್. ಇದು ಚರ್ಚಿಲ್ ಹೇಳಿದಂಥ ಮಾತು. ಇದನ್ನು ಗುರೂಜಿ ಅವರು ಉಲ್ಲೇಖ ಮಾಡ್ತಾ ತಮ್ಮ ಬೌದ್ಧಿಕನ ಮೇಲೆ ತಾವು ಹೇಳಬೇಕಾದ ವಿಷಯವನ್ನು ಹೇಳಿದರು. ಇವತ್ತಿನ ವಿದ್ಯಮಾನಗಳನ್ನು ನೋಡಿದಾಗ ಇದು ಎಷ್ಟು ಪ್ರಸ್ತುತ ಅಂತ ಗೊತ್ತಾಗುತ್ತೆ. ಅದಾದ ಮೇಲೂ ಒಂದು ಪ್ರಸಂಗದಲ್ಲಿ ಅವರು ವಾಜಪೇಯಿಯವರು ನಡ್ಕೊಂಡ ರೀತಿಯನ್ನು ನಮ್ಮ ಕಾರ್ಯಕರ್ತರಿಗೆ ತಿಳಿಸಿದರು. ವಾಜಪೇಯಿಯವರೊಮ್ಮೆ ಸಂಸದೀಯ ನಿಯೋಗದ ಸದಸ್ಯರಾಗಿದ್ದರು, ತುಂಬ ಹಿಂದೆ ಸದಸ್ಯರಾಗಿದ್ದರು. ಅವರು ಇಂಗ್ಲೆಂಡಿಗೆ ಹೋಗಿದ್ದರಲ್ಲಿ. ಆ ನಿಯೋಗದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಎಂ ಪಿಗಳಿದ್ದರು, ಸಮಾಜವಾದಿ ಪಕ್ಷದ ಕೆಲವು ಎಂ ಪಿಗಳಿದ್ದರು, ಕಮ್ಯುನಿಸ್ಟರು ಇದ್ದರು ಕೆಲವರು. ಆ ನಿಯೋಗ ಇಂಗ್ಲೆಂಡಿಗೆ ಹೋದಾಗ ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ವಾಜಪೇಯಿಯವರಿಗೊಬ್ಬರು ಪ್ರಶ್ನೆ ಕೇಳಿದರು. ನಿಮ್ಮ ದೇಶದಲ್ಲಿ ನಿಮ್ಮ ಸರ್ಕಾರದ ಅಲಿಪ್ತ ನೀತಿ ಇವರು, ಆದರೆ ನಿಮ್ಮ ಪಕ್ಷ ಭಾರತದಲ್ಲಿ ಅದನ್ನು ವಿರೋಧ ಮಾಡ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರು. ಈ ಪ್ರಶ್ನೆಗೆ ವಾಜಪೇಯಿ ಏನು ಉತ್ತರ ಕೊಡ್ಬೋದು ಅಂತ ಉಳಿದ ನಮ್ಮ ಸದಸ್ಯರಿಗೂ, ನಮ್ಮ ದೇಶದ ಸಂಸದೀಯ ಆ ನಿಯೋಗದ ಸದಸ್ಯರಿಗೊಂದು ಕುತೂಹಲ ಇತ್ತು. ವಾಜಪೇಯಿಯವರು ಹೇಳಿದರು, ನೋಡಿ, ನಮ್ಮ ಮಧ್ಯೆ ಇರುವಂಥ ಮತಭೇದ ಅದು ನಮ್ಮ ದೇಶದಲ್ಲಿ ನಾವು ಅದನ್ನು ಪರಿಹರಿಸ್ಕೊಳ್ತೀವಿ. ಆದರೆ ಸರ್ಕಾರದ ನೀತಿ ಸರಿಯಾಗಿಯೇ ಇದೆ. ಅಲಿಪ್ತ ನೀತಿ ಅಂದರೆ ಪ್ರಪಂಚದಲ್ಲಿ ಯಾವುದೇ ರಾಷ್ಟ್ರ ಇನ್ಯಾವುದೇ ರಾಷ್ಟ್ರಕ್ಕೆ ಏನೋ ಮಾಡಿದರೂ ಕೂಡ ತೆಪ್ಪಕ್ಕೆ ಕೂತಿರಬೇಕು, ಸುಮ್ಮನೆ ಕೂತಿರಬೇಕು ಅಂತ ಅರ್ಥ ಅಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬಣಗಳನ್ನು ಮಾಡಿಕೊಂಡು ಗುಂಪುಗಾರಿಕೆ ಮಾಡಬಾರ್ದು ಅಂತ ಅದರ ಅರ್ಥ. ಇದು ಸ್ಪಷ್ಟವಾದಂಥ ನಮ್ಮ ನೀತಿ ಅಂತ ಉತ್ತರ ಕೊಟ್ಟರು. ಎಲ್ರಿಗೂ ಆಶ್ಚರ್ಯ ಆಯಿತು, ಆನಂದವಾಯಿತು. ವಾಪಸ್ ಬಂದ ಮೇಲೆ ಮುಂಬೈನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವ್ರಿಗೆ ಇನ್ನೊಬ್ಬರು ಪ್ರಶ್ನೆ ಕೇಳಿದರು, ಭಾರತದಲ್ಲಿ ಪ್ರಶ್ನೆ ಕೇಳಿದರು, ನಮ್ಮ ದೇಶದಲ್ಲಿ ವಿರೋಧ ಮಾಡ್ತೀರ ನೀವು ಅಲಿಪ್ತ ನೀತಿಯನ್ನು, ವಿದೇಶಕ್ಕೆ ಹೋದಾಗ ಅದನ್ನು ಸಮರ್ಥನೆ ಮಾಡಿಕೊಂಡ್ರಲ್ಲ, ಯಾಕೆ ಅಂತ ಪ್ರಶ್ನೆ ಕೇಳಿದರು. ಆಗ ವಾಜಪೇಯಿಯವರು ಕೊಟ್ಟ ಉತ್ತರ ನೋಡಿ, ಅದು ನಾನು ಭಾರತದ ಸಂಸದೀಯ ನಿಯೋಗದ ಪ್ರತಿನಿಧಿಯಾಗಿ ನಾನು ಅಲ್ಲಿಗೆ ಹೋಗಿದ್ದು. ಅಂದರೆ ನಾನು ಭಾರತದ ಸಂಸತ್ತಿನ ಪ್ರತಿನಿಧಿ. ಅಂದರೆ ನಾನು ಭಾರತದ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿದ್ದು. ಅದು ವಿದೇಶಿ ನೆಲ. ವಿದೇಶಿ ನೆಲದಲ್ಲಿ ನಿಂತುಕೊಂಡು ನನ್ನ ಪ್ರಭುತ್ವವನ್ನು ಟೀಕಿಸುವುದು ಎಷ್ಟರ ಮಟ್ಟಿಗೆ ಸರಿ ಇದು? ಸೊ ನಾನು ನಮ್ಮ ಸರ್ಕಾರದ ನಿಲುವನ್ನು ಸ್ಪಷ್ಟವಾಗಿ ವಿವರಿಸಿದ್ದೀನಿ. ವಯಂ ಪಂಚಾಧಿಕ ಶತಂ ಎನ್ನುವಂಥ ಧರ್ಮರಾಯನ ಸೂತ್ರವೇ ಅದು ನಮ್ಮ ಪಕ್ಷದ ನೀತಿಯಾಗಿದೆ, ಭಾರತೀಯ ಜನಸಂಘದ ನೀತಿಯಾಗಿದೆ. ಇದು ಅವರು ಕೊಟ್ಟಂಥ ಉತ್ತರ. ಇದು ಅಂದರೆ ಇದನ್ನು ಗುರೂಜಿಯವರು ಉಲ್ಲೇಖ ಮಾಡಿದರು. ನಮ್ಮ ನೀತಿ ಹೇಗಿರುತ್ತೆ, ಇದನ್ನು ಮತ್ತೆ ಇವತ್ತು ನಮ್ಮೆಲ್ಲ ರಾಜಕಾರಣಿಗಳಿಗೆ ಪಾಠ ಮಾಡಬೇಕಾದಂಥ ಸ್ಥಿತಿ ಇದೆ ಅಂತ ಅನ್ಕೊಳ್ತೀನಿ. ಯಾವ ಪಕ್ಷವೂ ಹೊರತಲ್ಲ. ಇವತ್ತು ರಾಷ್ಟ್ರೀಯ ಚಾರಿತ್ರ್ಯ ಇದರ ಪಾಠ ಮಕ್ಕಳಿಂದ ಹಿಡಿದು ನಾಯಕರಿಗೆ ಇವತ್ತು ಆಗಬೇಕು ಅಂತ ಅನಿಸ್ತಾ ಇದೆ. ಒಂದು ಉಲ್ಲೇಖ ಮಾಡಿ ನಾನು ಮುಕ್ತಾಯ ಮಾಡ್ತೀನಿ. ನಾನು ಭ್ರಷ್ಟಾಚಾರದ ಬಗ್ಗೆ ಕೇಳ್ತಾರೆ. ಇವತ್ತು ಅನೇಕರಿಗೆ ಅನಿಸಿಬಿಟ್ಟಿದೆ ಭ್ರಷ್ಟಾಚಾರವನ್ನು ಎಲ್ಲರೂ ಒಪ್ಕೊಂಡು ಬಿಟ್ಟಾಗಿದೆ. ಇವತ್ತು ಇನ್ನೇನು ಮಾಡೋಕ್ಕಾಗಲ್ಲ. ಕರಪ್ಟ್ ಲೈಫ್ ದಟ್ ಈಸ್ ಕರೆಕ್ಟ್ ಲೈಫ್ ಅಂತಲೂ ಹೇಳೋರಿದ್ದಾರೆ. 1956ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿ 9 ವರ್ಷ ಆಗಿತ್ತಷ್ಟೇ. ಮುಂಬೈನಲ್ಲಿ ಆ ಶಿವಾಜಿ ಪಾರ್ಕ್ನಲ್ಲಿ ಪ್ರಧಾನಮಂತ್ರಿ ಅವರದೊಂದು ಭಾಷಣ ಆಗಿತ್ತು. ಪ್ರಧಾನಮಂತ್ರಿ ಅವತ್ತಿನ ನೆಹರೂರವರು ಅವತ್ತಿನ ಕಾಲದಲ್ಲಿ ಜನಪ್ರಿಯ ನಾಯಕರಾಗಿದ್ದರು, ಉತ್ತಮ ವಾಗ್ಮಿನೂ ಆಗಿದ್ದರು. ಅವರು ಭಾಷಣ ಆದ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ಒಬ್ಬ ಪತ್ರಕರ್ತ ಧೈರ್ಯ ಮಾಡಿ ಒಂದು ಪ್ರಶ್ನೆ ಕೇಳಿಬಿಟ್ಟ ಅವರಿಗೆ. ಪಂಡಿತ್ ನೆಹರು ಅವರೇ, ನಿಮ್ಮ ಇಂಥ ಡಿಪಾರ್ಟ್ಮೆಂಟಲ್ಲಿ, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ಭ್ರಷ್ಟಾಚಾರದ ಆರೋಪಗಳೊಬ್ಬ ಅಧಿಕಾರಿ ಬೆಲೆ ಕೇಳಿ ಬರ್ತಾ ಇದೆಯಲ್ಲ ಅಂತ ಕೇಳಿದರು. ಆ ಪ್ರಶ್ನೆ ಕೇಳಿದ ತಕ್ಷಣ, ಯಾಕಂದರೆ ಅವತ್ತಿನ ದಿನದಲ್ಲಿ ನೆಹರುಗೆ ಪ್ರಶ್ನೆ ಕೇಳುವಂಥ ಎದೆಗಾರಿಕೆ ಅವತ್ತಿನ ದಿನದಲ್ಲಿ ಇನ್ನೂ ಸ್ವಾತಂತ್ರ್ಯಕ್ಕೆ 10 ವರ್ಷವೂ ಆಗಿರಲಿಲ್ಲ, ಯಾರಿಗೂ ಇರಲಿಲ್ಲ ಪತ್ರಕರ್ತರಿಗೆ. ನೆಹರು ಸಿಟ್ಟಿಗೆ ಇದ್ದರು, ಕೆಂಡಾಮಂಡಲ ಆದರು. ಆ ಪತ್ರಕರ್ತನನ್ನೇ ದುರ್ಗೊಟ್ಟಿ ನೋಡಿದರು. ಅವರು ಕೇಳಿದರು, ಶೋ ಮಿ ದಟ್ ಕರಪ್ಟ್ ಆಫೀಸರ್, ಹಿ ವಿಲ್ ಬಿ ಹ್ಯಾಂಗ್ ಅಟ್ ಟು ದಿ ನಿಯರೆಸ್ಟ್ ಎಲೆಕ್ಟ್ರಿಕ್ ಪೋಲ್ ಅಂತ ಹೇಳಿದರು. ಯಾರೋ ಅವನನ್ನು ತೋರಿಸಿ.
ಹತ್ತಿರದ ವಿದ್ಯುತ್ ಕಂಬಕವನ್ನು ನೇತಾಕ್ತೀನಿ ಅಂತ ಹೇಳಿದರು. ಇವತ್ತು ಪಂಡಿತ್ ನೆಹರು ಇಲ್ಲ, ಅನೇಕ ದಶಕ ಆಗಿ ಹೋಗಿದೆ. ಅವತ್ತು ಪಂಡಿತ್ ನೆಹರು ಹೇಳಿದ್ದನ್ನು ಇವತ್ತು ಮಾಡಲಿಕ್ಕೆ ಹೋದರೆ ನಮ್ಮ ದೇಶದ ಎಲೆಕ್ಟ್ರಿಕ್ ಪೋಲ್ ಸಾಕಾಗಲ್ಲ. ನಮ್ಮ ಸ್ಥಿತಿ ಆಗಿದೆ ಇವತ್ತು. ಏನು ಹೇಳ್ಬೋದು ನಾವಿವತ್ತು? ಎಲ್ಲದರಲ್ಲೂ ಭ್ರಷ್ಟಾಚಾರ. ಯಾರಿಗೆ ಅನ್ಯಾಯ ಮಾಡ್ತಿದ್ದೀವಿ ನಾವು? ಯುದ್ಧ ಶಸ್ತ್ರಗಳನ್ನು ಕೊಂಡ್ಕೊಳ್ಬೇಕು, ಅಲ್ಲೂ ಭ್ರಷ್ಟಾಚಾರಪ್ಪ. ಅಲ್ಲೂ ಕೂಡ ಕಳಪೆ ತಗೊಂಡ್ರೆ ಎಲ್ಲಿ ಹೋಯ್ತು ರಾಷ್ಟ್ರದ ಸುರಕ್ಷೆ? ಒಬ್ಬರು ಸೈನ್ಯದ ಅಧಿಕಾರಿ ನಮ್ಮ ಹಿರಿಯರನ್ನು ಭೇಟಿ ಮಾಡಲಿಕ್ಕೆ ಬಂದಾಗ, ಪೂರ್ವಾಂಚಲದಲ್ಲಿ ನಮ್ಮ ಹಿರಿಯರನ್ನು ಭೇಟಿ ಮಾಡಲಿಕ್ಕೆ ಬಂದಾಗ ಒಂದು ಮಾತನ್ನು ಹೇಳಿದರು. ಗಡಿಭಾಗದಲ್ಲಿ ಏನು ಭದ್ರತಾ ಪಡೆಯಿದೆ, ಅಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರ ನುಸುಳಿದೆ ಅಂತ. ದುಡ್ಡು ತಗೊಂಡು ಒಳಗೆ ಬಿಡ್ತಾರೆ. ಸುಮ್ಮನೆ ನಾವ್ಯಾಕೆ ಹಿಡಿಬೇಕು? ಮೇಲ್ಗಡೆ ಕೂತ್ಕೊಂಡವರೆಲ್ಲ ಆರಾಮಾಗಿ ಕೋಟಿಗಟ್ಟಲೆ ಹೊಡಿತಾ ಇದ್ದಾರೆ. ನಾವು ಯಾಕೆ ಹೊಡಿಬೇಕು, ಕೊಲ್ಲಬೇಕು, ನಾವು ಮತ್ತೆ ಸಿಕ್ಕಾಕೊಳ್ಬೇಕು? ಎಲ್ಲ ಯಾಕೆ ನಮ್ಮನ್ನು ಕೊಲ್ತಾರವ್ರು? ಯಾಕೆ ಮಾಡಬೇಕು ಇವನ್ನೆಲ್ಲ? ಎಲ್ಲಿವರೆಗೆ ಮುಟ್ಟಿದೆ ಇದು? ಬೋಫೋರ್ಸ್ ಹಗರಣದ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಪ್ರಧಾನಮಂತ್ರಿಗಳ ಹೆಸರೇ ಬಂತು ಅದರಲ್ಲಿ. ಆ ಸಮಯದಲ್ಲಿ KG ಮಾರಾರ್ ಅಂತ ಹೇಳುವಂಥ ಕೇರಳದಲ್ಲೊಬ್ಬರು ನಮ್ಮ ರಾಜಕೀಯ ನಾಯಕರಿದ್ದರು. ತುಂಬ ಒಳ್ಳೆಯ ವಾಗ್ಮಿಯವರು. ಒಳ್ಳೊಳ್ಳೆ ಉದಾಹರಣೆಗಳನ್ನು ಕೊಟ್ಟು ಸಾಮಾನ್ಯ ಜನರಿಗೆ ಅದನ್ನು ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆ ಉದಾಹರಣೆಯಲ್ಲಿ ನಾನು ಇವತ್ತಿನ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೀನಿ. ನಾನು ಆ ಬೋಫೋರ್ಸ್ ಹಗರಣವನ್ನು ರಾಜಕೀಯ ಭಾಷಣ, ಅದು ರಾಜಕೀಯ ಚುನಾವಣೆ ಭಾಷಣ ಅದು. ಆ ಭಾಷಣದಲ್ಲಿ ಅವರು ಹೇಳಿದರು, ಅವರೊಂದು ಉದಾಹರಣೆ ಹೇಳಿದರು. ಒಬ್ಬ ಅರಬ್ಬನ ಬರಿದೊಡ್ಡೊಬ್ಬ ಶೇಖ್, ತುಂಬ ಶ್ರೀಮಂತ ಅವನು ಭಾರತದಲ್ಲಿ ಅವನ ಕಂಪನಿಯ ಒಂದು ಭಾಗ ಇತ್ತು. ಅದರ ಪ್ರಮುಖನ ಜೊತೆಯಲ್ಲಿ, ಯಾಕಂದರೆ ಭಾಷೆ ಬರಲ್ಲ ಅವನಿಗೆ, ಇಂಗ್ಲೀಷ್ ಗೊತ್ತಿರಲಿಲ್ಲ, ಅವನ ಜೊತೆಯಲ್ಲಿ ಭಾರತ ಸುತ್ತಾಡ್ತಾ ಇದ್ದ. ಏರ್ ಇಂಡಿಯಾ ವಿಮಾನದಲ್ಲಿ ಕೂತ್ಕೊಂಡವನು. ಹೋಗ್ತಾ ಇರಬೇಕಾದ್ರೆ ಗಗನ ಪರಿಚಾರಿಕರು ಇರ್ತಾರಲ್ಲ, ಗಗನ ಸಿಕ್ಕಿಯರು, ಅವರೆಲ್ಲ ತಂದು ನೀರು ಇತ್ಯಾದಿ ಎಲ್ಲ ಕೊಟ್ಟರು. ಇವನು ಅವಳನ್ನು ನೋಡ್ದ, ಅರಬ್ ಶೇಖ್. ಭಾಳ ಸುಂದರವಾಗಿದ್ಲು. ಅವನಿಗನ್ನಿಸ್ತು ಅವಳು ಬೇಕು ಅಂತ ಅನಿಸ್ಬಿಡ್ತು. ಅದಕ್ಕೆ ಅವನು ತನ್ನ ಜೊತೆಯಲ್ಲಿದ್ದಂಥ ಭಾರತೀಯ ಪ್ರಮುಖನಿಗೆ ಹೇಳ್ದ, ಅವಳು ನನಗೆ ಬೇಕು ಅಂತ ಹೇಳ್ದೆ. ನೀವೆಲ್ಲ ಆ ರೀತಿ ಎಲ್ಲ ಹೇಳೋಕ್ಕಾಗಲ್ಲ, ಅವಳು ವಿಮಾನ ಸಂಸ್ಥೆಯನ್ನು ಆಕೆ ಅದರ ನೌಕರಿಯಲ್ಲಿದ್ದಾಳು, ನೀವು ಹಾಗೆಲ್ಲ ಹೇಳೋಕ್ಕಾಗಲ್ಲ ಅಂದ. ಇವನಿಗೆ ದುಡ್ಡು ಇತ್ತಲ್ಲ, ಅವನು ಹೇಳ್ದ, ಏನು ವಿಮಾನ ಸಂಸ್ಥೆ ಇದು ಕಡೆ? ಏರ್ಲೈನ್ಸ್ ಅಂದ. ನಾನು ಅದನ್ನು ಕೊಂಡ್ಕೊಳ್ತೀನಿ ಅಂತ. ಅದು ನನಗೆ ಬೇಕು, ನಾನು ಕೊಂಡ್ಕೊಳ್ತೀನಿ ಅದನ್ನು ಅಂತ ಹೇಳಿ. ಅದನ್ನು ಕೊಂಡ್ಕೊಂಡ್ರೆ ಇವಳು ಬರ್ತಾಳಲ್ಲ, ನಾನು ಅದನ್ನು ಕೊಂಡ್ಕೊಳ್ತೀನಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನೀನು ಹಾಗೆಲ್ಲ ಕೊಂಡ್ಕೊಳಕ್ಕಾಗಲ್ಲ, ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಇದೊಂದು ಮಿನಿಸ್ಟ್ರಿ ಕೆಳಗೆ ಬರುತ್ತೆ, ಏವಿಯೇಷನ್ ಮಿನಿಸ್ಟ್ರಿ ಅಂತಿದೆ, ಆ ಮಿನಿಸ್ಟ್ರಿ ಇದನ್ನು ನಡೆಸ್ತಾ ಇರೋದು, ನೀವು ಹಾಗೆಲ್ಲ ಹೇಳೋಕ್ಕಾಗಲ್ಲ ಅಂತ. ಅದಕ್ಕೆ ಇವ್ರು ಹೇಳಿದ್ರ, ಏನೋ ಮಿನಿಸ್ಟ್ರಿ ಅದು, ಅದನ್ನೇ ಕೊಂಡ್ಕೊಂಡು ಬಿಡ್ತೀನಿ, ಅದನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕೊಬ್ಬ ಮಿನಿಸ್ಟ್ರ್ ಅಂತ ಇರ್ತಾನೆ ಅಂತೇಳಿ ನಾನು ಅವನನ್ನೇ ಕೊಂಡ್ಕೊಳ್ತೀನಿ, ನಂತರ ದುಡ್ಡಿದೆ ಅಂತ. ಕೊಂಡ್ಕೊಳ್ಳೋಕ್ಕಾಗಲ್ಲ, ಒಂದು ಕ್ಯಾಬಿನೆಟ್ ಅಂತ ಇರುತ್ತೆ, ಅದಕ್ಕೆ ಪ್ರಧಾನಮಂತ್ರಿ ಅಂತ ಇರ್ತಾರೆ, ಅವ್ರು ಇದನ್ನಲ್ಲಿ ಸರಿ ನಿಶ್ಚಯ ಮಾಡ್ತಾರೆ ಅಂತ ಹೇಳಿದೆ. ನಾನು ಪ್ರಧಾನಮಂತ್ರಿನೇ ಕೊಂಡ್ಕೊಳ್ತೀನಿ ಅಂತ ಹೇಳಿದೆ. ಆಗ ನಮ್ಮ ಭಾರತದ ನೀನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಈಗಾಗಲೇ ಬೋಫೋರ್ಸ್ ಕೊಂಡ್ಕೊಂಡು ಬಿಟ್ಟಿದ್ದೆ ಅವನನ್ನು, ಆಗ ನೀವು ಅವ್ರನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ. ಈ ಉದಾಹರಣೆಯನ್ನು KG ಮಾರಾರ್ ಕೊಟ್ಟಿದ್ದರು, ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ನಾನಾಗ ಅಂದರೆ ಆ ಸಂದರ್ಭದಲ್ಲಿ ಪೇಪರಲ್ಲಿ ಓದಿದ್ದೆ ನಾನು. ಅಂದರೆ ಭ್ರಷ್ಟಾಚಾರ, ರಾಷ್ಟ್ರೀಯ ಚಾರಿತ್ರ್ಯ ಒಂದು ಕಡೆ ಮಾತಾಡ್ತಾ ಭ್ರಷ್ಟಾಚಾರವನ್ನು ಒಪ್ಕೊಂಡು ಬಿಟ್ಟರೆ ಹೇಗಾಗ್ಬೋದು? ಹೀಗಾಗಿ ಗುರೂಜಿಯವರು ಹೇಳಿದಂಥ ವಿಚಾರ ಎಷ್ಟು ಮುಖಗಳಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ, ಲೆಕ್ಕ ಹಾಕೊಂಡು ನಾನು ಜೀವನದ ಪ್ರತಿಯೊಂದು ರಂಗದಲ್ಲಿ ಕೂಡ ರಾಷ್ಟ್ರೀಯ ಚಾರಿತ್ರ್ಯದ ಅಂಶಗಳನ್ನು ಮೈಗೂಡಿಸ್ಕೊಳ್ಳುವಂಥದ್ದನ್ನು ಯಾವಾಗ ನಾವು ಬೆಳೆಸುವಂಥದ್ದು? ಇವತ್ತಿನ ಪೀಳಿಗೆಯಲ್ಲಿ ತರಬೇಕಲ್ಲ. ಅದನ್ನು ಪೀಳಿಗೆಯಲ್ಲಿ ತಂದಾಗ ಕೊನೆ ಪಕ್ಷ ಮುಂದಿನ ನಾಯಕರಲ್ಲಾದರೂ ಅದನ್ನು ನಾವು ಕಾಣ್ಬೋದಲ್ಲ. ಅದಕ್ಕೆ ಗುರೂಜಿಯವರು ಹೇಳಿದಂಥ ಅನೇಕ ವಿಚಾರಗಳು ಕೆಲವೊಮ್ಮೆ ಅವತ್ತಿನ ತಾತ್ಕಾಲಿಕ ವಿದ್ಯಮಾನಗಳನ್ನು ಕಣ್ಮುಂದೆ ಇಟ್ಕೊಂಡು ಅದಕ್ಕೆ ಕೊಟ್ಟಂಥ ಉತ್ತರಗಳಿದ್ದಿರ್ಬೋದು, ಆಗ ಅಥವಾ ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಿರ್ಬೋದು. ಆದರೆ ಇನ್ನು ಅನೇಕ ವಿಷಯಗಳವರು ನಮ್ಮ ಶಾಶ್ವತ ಮೌಲ್ಯಗಳ ಬೆಳಕಿನಲ್ಲಿ ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡಿ ಅವ್ರು ಕೊಟ್ಟಂಥ ಉತ್ತರ ಅಥವಾ ಅದು ಕೊಟ್ಟಂಥ ಮಾರ್ಗದರ್ಶನ ಇವತ್ತಿಗೂ ಪ್ರಸ್ತುತ ಅಂತ ನಮಗನ್ಸುತ್ತೆ, ಇವತ್ತಿಗೂ ಪ್ರಸ್ತುತ. ಆ ರೀತಿಯ ಒಂದು ವಿಷಯ ರಾಷ್ಟ್ರೀಯ ಚಾರಿತ್ರ್ಯ 47ನೇ ಇಸವಿಯ ತಮ್ಮ ಬೌದ್ಧಿಕ್ನಲ್ಲಿ ಸಂಘ ಶಿಕ್ಷಾ ವರ್ಗದ ತರಬೇತಿ ಶಿಬಿರದಲ್ಲಿ ಚಾರಿತ್ರ್ಯ, ಪರ್ಸನಲ್ ಕ್ಯಾರೆಕ್ಟರ್ ಆ್ಯಂಡ್ ನ್ಯಾಷನಲ್ ಕ್ಯಾರೆಕ್ಟರ್ ಇಂಗ್ಲೀಷ್ನಲ್ಲಿ ಮಾಡಿದಂಥ ವಿಷಯ, ಅದರ ಒಂದು ಬಿಂದುವನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡಿದ್ದೀನಿ. ಹಾಗಾಗಿ ಇವತ್ತು ಈ ಉಪನ್ಯಾಸ ಮಾಲಿಕೆಯಲ್ಲಿ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೋಸ್ಕರ ಮಿಥಿಕ್ ಸೊಸೈಟಿ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕಾರ ಮಾಡ್ತಾ, ಶಾಂತ ಚಿತ್ತರಾಗಿ ಕೇಳಿದಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ನಾನು ಮುಕ್ತಾಯ ಮಾಡ್ತೀನಿ.